Hello students, welcome back to Simple Biology. ನಾವು ಕಳೆದ ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ ಏನಿದೆ ಆ ಲೆಸನ್ ಸ್ಟಾರ್ಟ್ ಮಾಡಿದ್ವಿ. NCERT ಲೈನ್ ಬೈ ಲೈನ್ ಅದರದ್ದು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದರದ್ದು ಇವತ್ತು ಕಂಟಿನ್ಯೂಷನ್ ಪಾರ್ಟ್, ಬಟ್ ಅದನ್ನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕ್ವಿಕ್ ಆಗಿ ಒಂದು ರಿವಿಷನ್ ಕೊಟ್ಬಿಡ್ತೀನಿ. ಏನೆಲ್ಲ ಕಲ್ತಿದ್ವಿ ಅಂತ ಒಂದು ಬ್ರೀಫ್ ಆಗಿ ನೋಡ್ಬಿಡೋಣ ಬನ್ನಿ. ಸೊ ಇದರಲ್ಲಿ ಏನು ಕಲ್ತ್ಕೊಂಡಿದ್ವಿ ಅಂದರೆ, ನಾವು ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಅಂದರೆ ಪ್ಲ್ಯಾಂಟಲ್ಲಿ ಯಾವ್ಯಾವುದು ಮೂವ್ ಆಗಬೇಕಾಗಿರುತ್ತೆ ಅಂಥ ಮಾಲಿಕ್ಯೂಲ್ಸ್ಗಳು, ಅಂದರೆ ವಾಟರ್ ಆದರೂ ಆಗಿರ್ಬೋದು, ಮಿನರಲ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಇಲ್ಲ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ಈ ಎಲ್ಲ ಮತ್ತು ಹಾರ್ಮೋನ್ಸ್, ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಹಾರ್ಮೋನ್ಸ್, ಇದೆಲ್ಲ ಏನಾಗ್ತಿದೆ ಪ್ಲ್ಯಾಂಟ್ ಬಾಡಿಯಲ್ಲಿ ಮೂವ್ ಆಗ್ತಾ ಇದೆ. ಇದರ ಮೂವ್ಮೆಂಟ್ಗೆ ಎರಡು ರೀತಿ ಇದು ಮೂವ್ ಆಗ್ತಾ ಇದೆ. ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ಮೂವ್ ಆಗ್ತಾ ಇದೆ, ಇನ್ನೊಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಯಾವುದೆಲ್ಲ ಆಗ್ತಾ ಇದೆ ಅಂತಂದರೆ, ವಿದಿನ್ ದ ಸೆಲ್ ಆಗ್ತಾ ಇದೆ, ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಆಗ್ತಾ ಇದೆ, ಸೆಲ್ ಟು ಸೆಲ್ ಮೂವ್ಮೆಂಟ್ ಆಗ್ತಾ ಇದೆ. ಇದೆಲ್ಲ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಅದನ್ನು ನೀವು ಇನ್ನೂ ನೋಡಿಲ್ಲ ವಿಡಿಯೋ ಅಂತಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬಂದುಬಿಡಿ. ಯಾಕೆಂದರೆ ಬೇಸಿಕ್ ಅರ್ಥ ಆಗಬೇಕು ನಿಮಗೆ, ಮತ್ತೇ ಕಾನ್ಸೆಪ್ಟ್ಗಳೆಲ್ಲ ನೀಟಾಗಿ ಅರ್ಥ ಆಗೋದು. ಸೊ ಇಲ್ಲಿ ಇಷ್ಟು ಕಲ್ತ್ಕೊಂಡಿದ್ವಿ. ಮತ್ತು ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಇನ್ಕ್ಲೂಡ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಅನ್ನೋ ಎರಡು ಟಿಶ್ಯೂಗಳೇನಿದೆ ಅದು ಟ್ರಾನ್ಸ್ಲೊಕೇಶನಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ, ಈ ಝೈಲಮಲ್ಲೇನಿದೆ ಇದರಲ್ಲಿ ಏನೇ ಮೆಟೀರಿಯಲ್ ಮೂವ್ ಆಗಲಿ, ವಾಟರ್ ಆದರೂ ಆಗಲಿ, ಮಿನರಲ್ ಆದರೂ ಆಗಲಿ, ಅದು ಮೂವ್ ಆಗುವಾಗ ಅದು ಯೂನಿ ಡೈರೆಕ್ಷನಲ್ ಅಂದರೆ ಸಿಂಗಲ್ ಒಂದೇ ಸೈಡ್ಗೆ ಅದು ಮೂವ್ ಆಗುತ್ತೆ. ಎರಡು ಡೈರೆಕ್ಷನ್ ಆಗಲಿ ಅಥವಾ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಅದು ಮೂವ್ ಆಗಲ್ಲ, ಒಂದೇ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಮತ್ತು ಆರ್ಗ್ಯಾನಿಕ್ ಮತ್ತು ಮಿನರಲ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಮಲ್ಟಿ ಡೈರೆಕ್ಷನ್. ಅದು ಆರ್ಗ್ಯಾನಿಕ್ ಏನು ಮತ್ತು ಇದೆಲ್ಲ ಏನಿದೆಲ್ಲ ಬೇರೆದೆಲ್ಲ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅದು ಝೈಲಮ್ ಒಳಗಡೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಎಲ್ಲಿಯಾದರೂ ಇರ್ಬೋದು, ಲೀಫಲ್ಲಿ ಇರ್ಬೋದು, ಫ್ಲೋಯಮಿಂದ ಮೂವ್ ಆಗ್ಬೋದು, ಸೆಲ್ಲಿಂದ ಮೂವ್ ಆಗ್ಬೋದು. ಸೊ ಅದು ಮಲ್ಟಿ ಡೈರೆಕ್ಷನ್, ಬೇರೆ ಬೇರೆ ಡೈರೆಕ್ಷನಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಸೊ ಈ ಎರಡು ಪಾಯಿಂಟ್ ನೆನಪಿಟ್ಕೊಳ್ಬೇಕು. ಝೈಲಮಲ್ಲಿ ಆಗುವಂಥ ಮೂಮೆಂಟ್ ಏನಿದೆ ಅದು ಯೂನಿ ಡೈರೆಕ್ಷನಲ್, ಮತ್ತು ಆರ್ಗ್ಯಾನಿಕ್ ಮೆಟೀರಿಯಲ್ ಇದ್ದರೆ ಮತ್ತು ಮಿನರಲ್ ನ್ಯೂಟ್ರಿಯೆಂಟ್ಸ್ ಇದ್ದರೆ ಅದು ಮಲ್ಟಿ ಡೈರೆಕ್ಷನಲ್ಲಿ ಅದು ಮೂವ್ ಆಗುತ್ತೆ. ಈ ಎಲೆಗಳೇನಿದೆ, ಲೀವ್ಸ್ ಏನಿದೆ, ಅದರಲ್ಲಿ ಸಿಂಥಸೈಸ್ ಆಗುವಂಥ ಫುಡ್ ಏನಿದೆ ಅದು ಫಸ್ಟು ಸ್ಟೋರೇಜ್ ಆರ್ಗನ್ಸ್ಗೆ ಹೋಗುತ್ತೆ. ಅಲ್ಲಿಂದ ಅದು ಮತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಎಕ್ಸ್ಪೋರ್ಟೆಡ್ ಅಂತ ಹೇಳೋದು. ಅಂದರೆ ಮತ್ತೆ ಸೆಕೆಂಡ್ ಟೈಮ್ ಅದು ಎಕ್ಸ್ಪೋರ್ಟ್ ಆಗ್ತಾಯಿದೆ. ಫಸ್ಟ್ ಏನಾಯಿತು, ಅದು ಲೀಫಿಂದ ಒಂದು ಸ್ಟೋರೇಜ್ ಆರ್ಗನ್ಗೆ ಹೋಯಿತು. ಆ ಸ್ಟೋರೇಜ್ ಆರ್ಗನಿಂದ ಮತ್ತೆ ಅದು ಎಕ್ಸ್ಪೋರ್ಟ್ ಆಗ್ತಾಯಿದೆ. ಹಾಗೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅದನ್ನು ಕೂಡ ಫಸ್ಟ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಎಲ್ಲಿರುತ್ತೆ, ಸಾಯಿಲಲ್ಲಿರುತ್ತೆ. ಆ ಸಾಯಿಲಿಂದ ಈ ರೂಟ್ ಏನಿದೆ ಆ ರೂಟ್ ಅದನ್ನು ತಗೊಂಡು ಎಲ್ಲ ಕಡೆಗೂ, ಸ್ಟೆಮ್ಮಿಗೆ, ಲೀವ್ಸ್ಗೆ, ಎಲ್ಲ ಕಡೆ ಎಲ್ಲ ಗ್ರೋಯಿಂಗ್ ರೀಜನ್ಗೂ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಯಾವುದಾದ್ರೂ ಒಂದು ಲೀಫ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಆಗಿರ್ಬೋದು, ಲೀಫ್ ಆದರೂ ಆಗಿರ್ಬೋದು, ಫ್ರೂಟ್ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾವಾಗ ಅದರದ್ದು ಡೆತ್ ಆಗ್ತಾ ಇದೆ ಆವಾಗ ಅದೇನು ಮಾಡುತ್ತೆ, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಹೊಸದಾಗಿ ಗ್ರೋಯಿಂಗ್ ರೀಜನ್ಗಳಿಗೆ ಅದನ್ನು ಪಾಸ್ ಮಾಡಿಬಿಟ್ಟು ಮತ್ತೆ ಅದು ಡೆತ್ ಆಗುತ್ತೆ. ಹಾಗೆ ನಾವೇನು ತಿಳ್ಕೊಂಡಿದ್ವಿ, ಈ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಈ ಕಾಂಪ್ಲೆಕ್ಸ್ ಟ್ರಾಫಿಕ್ ಏನಿದೆ ಅಂದರೆ, ಈ ಮಾಲಿಕ್ಯೂಲ್ಸಲ್ಲಿ ಏನು ಮೂವ್ ಆಗ್ತಾ ಇದೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ, ಇಷ್ಟೆಲ್ಲ ಮೂವ್ಮೆಂಟ್ ಇದ್ದರೂ ಕೂಡ ಅದು ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಎಲ್ಲ ಮೂವ್ ಆಗ್ತಿದೆ ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಡಿಫ್ಯೂಷನ್ ಸ್ಟಾರ್ಟ್ ಮಾಡೋಣ. ಈ ಡಿಫ್ಯೂಷನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಫಸ್ಟಿಗೆ ನೀವೇನು ತಿಳ್ಕೊಳ್ಬೇಕು ಅಂದರೆ, ಡಿಫ್ಯೂಷನ್ ಇಸ್ ಪ್ಯಾಸಿವ್ ಅಂತ ಕೊಟ್ಟಿದ್ದಾರೆ. ಪ್ಯಾಸಿವ್ ಅಂದರೆ ಏನು, ಎರಡು ಥರ ಮೂಮೆಂಟ್ಗಳಿದೆ. ಒಂದು ಆ್ಯಕ್ಟಿವ್ ಮೂಮೆಂಟ್, ಒಂದು ಪ್ಯಾಸಿವ್ ಮೂಮೆಂಟ್. ಆ್ಯಕ್ಟಿವ್ ಅಂತಂದರೆ ಅದಕ್ಕೆ ಎನರ್ಜಿ ಬೇಕು. ಎನರ್ಜಿ ರಿಕ್ವೈರ್ಮೆಂಟ್ ಇದ್ದರೆ, ಯಾವುದಾದ್ರು ಒಂದು ಮಾಲಿಕ್ಯೂಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಎನರ್ಜಿ ಬೇಕಿದ್ದರೆ ಅದನ್ನು ಆ್ಯಕ್ಟಿವ್ ಮೂಮೆಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ಯಾಸಿವ್ ಏನು, ಎನರ್ಜಿ ಬೇಕಾಗಿಲ್ಲ, ಎನರ್ಜಿ ಇಲ್ಲದೆ ಕೂಡ ಅದು ಎನರ್ಜಿನ ಯೂಸ್ ಮಾಡ್ಕೊಳ್ದೆ ಅದು ಆರಾಮಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಿದ್ರೆ ಅದನ್ನು ಪ್ಯಾಸಿವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಡಿಫ್ಯೂಷನ್ನ ನಾನು ಫಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋ ಕಾನ್ಸಂಟ್ರೇಷನ್ ರೀಜನ್ಗೆ ಹೋಗ್ತಾ ಇದ್ರೆ ಮಾಲಿಕ್ಯೂಲ್ಸ್, ಅದನ್ನು ಡಿಫ್ಯೂಷನ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಸೊ ಈ ಡಿಫ್ಯೂಷನಲ್ಲೇ ಎರಡು ಥರ ಇದೆ, ಒಂದು ಸಿಂಪಲ್ ಡಿಫ್ಯೂಷನ್, ಇನ್ನೊಂದು ಫೆಸಿಲಿಟೇಟೆಡ್ ಡಿಫ್ಯೂಷನ್. ಸೊ ಫಸ್ಟ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಡಿಫ್ಯೂಷನ್ ಅಂತ, ಅದನ್ನು ಸಿಂಪಲ್ ಡಿಫ್ಯೂಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಫ್ಯೂಷನಲ್ಲಿ ಒಂದು ಪಾರ್ಟಿಂದ ಎಲ್ಲ ಮಾಲಿಕ್ಯೂಲ್ಗಳು ಇನ್ನೊಂದು ಪಾರ್ಟ್ಗೆ ಮೂವ್ ಆಗ್ತಾ ಇದೆ. ಆ ಥರ ಮೂಮೆಂಟ್ ಸೆಲ್ ಟು ಸೆಲ್ ಆದರೂ ಆಗ್ಬೋದು, ಇಲ್ಲಾಂತಂದರೆ ವಿದಿನ್ ದ ಸೆಲ್ ಆಗ್ಬೋದು. ಇದು ಯಾವಾಗಲೂ ಶಾರ್ಟ್ ಡಿಸ್ಟೆನ್ಸಲ್ಲಿರುತ್ತೆ. ಶಾರ್ಟ್ ಡಿಸ್ಟೆನ್ಸಲ್ಲಿ ನಾವು ಕಲಿಯುವಾಗ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಡಿಫ್ಯೂಷನ್ ಈ ಶಾರ್ಟ್ ಡಿಸ್ಟೆನ್ಸಲ್ಲಿ ಆಗುವಂಥ ಎಲ್ಲ ಮೂಮೆಂಟ್ಗಳು ಡಿಫ್ಯೂಷನಿಂದ ಆಗುತ್ತೆ. ಲಾಂಗ್ ಡಿಸ್ಟೆನ್ಸಲ್ಲಿ ಆಗುವಂಥದ್ದು ಟ್ರಾನ್ಸ್ಲೊಕೇಶನ್, ಅದಕ್ಕೆ ಝೈಲಮ್ ಮತ್ತು ಫ್ಲೋಯಮ್ ಬೇಕಾಗುತ್ತೆ ಅಂತ ಹೇಳಿದ್ದೆ. ಅದೆಲ್ಲ ಕಾನ್ಸೆಪ್ಟ್ ಇನ್ನೂ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ.
ಸೊ ಅದೆಲ್ಲ ನಿಮಗೆ ನೆನಪಿರಬೇಕು, ಬೇಸಿಕ್ ನಾಲೆಡ್ಜ್ ಇರಬೇಕು, ಇಲ್ಲಾಂತಂದರೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂದೆ. ಸೊ ಶಾರ್ಟ್ ಡಿಸ್ಟೆನ್ಸಲ್ಲಿ ಆಗುವಾಗ ಏನಾಗ್ತಾ ಇದೆ, ಇಂಟರ್ಸೆಲ್ಯುಲರ್ ಸ್ಪೇಸಿಂದ ಲೀಫ್ ಟು ದ ಔಟ್ಸೈಡ್, ಅಂದರೆ ಈ ಇಂಟರ್ಸೆಲ್ಯುಲರ್ ಸ್ಪೇಸ್ಗಳೇನಿದೆ ಸೆಲ್ ಮಧ್ಯೆ ಇರುವಂಥ ಸ್ಪೇಸ್ಗಳು, ಅಲ್ಲಿಂದ ಕೂಡ ಡೈರೆಕ್ಟಾಗಿ ಹೊರಗೆ ಅದು ಮೂಮೆಂಟ್ನ ತೋರಿಸ್ಬೋದು. ಅಂದರೆ ಮಾಲಿಕ್ಯೂಲ್ಗಳು ಹೊರಗೆ, ಪ್ಲ್ಯಾಂಟಿಂದ ಹೊರಗೆ, ಸ್ಟೊಮ್ಯಾಟಾ ಓಪನಿಂಗ್ ಇರುತ್ತಲ್ಲ ಅದರಿಂದ ಹೊರಗೆ ಹೋಗ್ಬೋದು. ಇಲ್ಲ ಅಂತಂದರೆ ಏನಾಗ್ಬೋದು, ವಿದಿನ್ ದ ಸೆಲ್ಲೇ ಮೂಮೆಂಟ್ನ ತೋರಿಸ್ಬೋದು. ಇದೆಲ್ಲ ಡಿಫ್ಯೂಷನ್ ಅಂಡರಲ್ಲೇ ಬರುತ್ತೆ. ನೋ ಎನರ್ಜಿ ಎಕ್ಸ್ಪೆಂಡಿಚರ್ ಟೇಕ್ಸ್ ಪ್ಲೇಸ್, ಇದಕ್ಕೆ ಎನರ್ಜಿ ಬೇಕಾಗಿಲ್ಲ. ಇನ್ ಡಿಫ್ಯೂಷನ್ ಮಾಲಿಕ್ಯೂಲ್ಸ್ ಮೂವ್ ಇನ್ ಅ ರ್ಯಾಂಡಮ್ ಫ್ಯಾಷನ್. ಇದರಲ್ಲೇನು ಹೀಗೆ ಯೂನಿ ಡೈರೆಕ್ಷನ್, ನಾನು ಹೇಳ್ದೆ ಅಲ್ವ ಝೈಲಮಲ್ಲಿ ಮೂಮೆಂಟ್ ಆಗೋದು ಯೂನಿ ಡೈರೆಕ್ಷನ್ ಅಂತ. ಇಲ್ಲಿ ಈ ಝೈಲಮ್ ಮೂಮೆಂಟ್ ಅಲ್ಲ, ಇಲ್ಲಿ ಡಿಫ್ಯೂಷನಲ್ಲಿ ಆಗ್ತಾ ಇರೋದು ಝೈಲಮ್ ಮೂಮೆಂಟ್ ಅಲ್ಲ. ಸೊ ಇಲ್ಲಿ ಯಾವ ಥರ ಮೂಮೆಂಟ್ ಆಗ್ತಾ ಇದೆ, ಡಿಫ್ಯೂಷನಲ್ಲಿ ರ್ಯಾಂಡಮ್ ಮೂಮೆಂಟ್, ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತಾ ಇದೆ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಇನ್ನೊಂದ್ಸಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಡಿಫ್ಯೂಷನ್ ಅಂದರೆ ಏನು ಅಂತ. ಸಪೋಸ್ ಇಲ್ಲಿ ಒಂದು ಪ್ಲೇಸಲ್ಲಿ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಈ ರೀಜನಲ್ಲಿ ಈ ಮಾಲಿಕ್ಯೂಲ್ಸ್ಗಳು ಏನಿದೆ ಇದು ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ನಾನು ಏನಿಲ್ಲಿ ರೆಡ್ ಕಲರ್ ಬರಿತಾ ಇದ್ದೀನಿ, ಇದು ಒಂದು ರೀಜನ್ ಅಂತ ತಿಳ್ಕೊಳ್ಳಿ, ರೀಜನ್ ಎ. ಇಲ್ಲಿ ಮಾಲಿಕ್ಯೂಲ್ಸ್ ಏನಿದೆ ಜಾಸ್ತಿ ಇದೆ. ಈ ಕಡೆ ರೀಜನಲ್ಲಿ, ರೀಜನ್ ಬಿ ಯಲ್ಲಿ ತುಂಬಾ ಕಡಿಮೆ ಮಾಲಿಕ್ಯೂಲ್ಸ್ ಇದೆ. ಈ ಮಾಲಿಕ್ಯೂಲ್ಸ್ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆ ಮೂಮೆಂಟ್ ತೋರಿಸಿದ್ರೆ ಅದನ್ನು ನಾವು ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ಹೈಯರ್ ಕಾನ್ಸಂಟ್ರೇಷನ್, ಇದು ಎ ಅಂತ ತೊಗೊಂಡ್ರೆ ಇದು ಹೈಯರ್ ಕಾನ್ಸಂಟ್ರೇಷನ್, ಇದು ಬಿ ರೀಜನ್ ಲೋ ಕಾನ್ಸಂಟ್ರೇಷನ್. ಎಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇದೆ ಅದು ಹೈ ಕಾನ್ಸಂಟ್ರೇಷನ್, ಎಲ್ಲಿ ಕಡಿಮೆ ಇದೆ ಅದು ಲೋ ಕಾನ್ಸಂಟ್ರೇಷನ್. ಹೈಯಿಂದ ಲೋಗೆ ಮೂವ್ ಆಗ್ತಿದ್ರೆ ಅದನ್ನು ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಮಾಲಿಕ್ಯೂಲ್ಸ್ ಎಲ್ಲ ಹೈ ಕಾನ್ಸಂಟ್ರೇಷನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮಾಲಿಕ್ಯೂಲ್ಸ್ ಮೂಮೆಂಟ್ನ ತೋರಿಸ್ತಾ ಇದೆ. ಡಿಫ್ಯೂಷನ್ ಇಸ್ ಸ್ಲೋ ಪ್ರೋಸೆಸ್. ನೀವು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ನ ಕಂಪೇರ್ ಮಾಡಿದ್ರೆ ಈ ಡಿಫ್ಯೂಷನ್ ಅನ್ನೋದೇನಿದೆ ಅದು ಸ್ಲೋ ಆಗುವಂಥ ಪ್ರೋಸೆಸ್. ಇದು ನಿಧಾನವಾಗಿ ಮಾಲಿಕ್ಯೂಲ್ಗಳು ಒಂದು ಜಾಸ್ತಿ ಇರುವಂಥ ಪ್ಲೇಸಿಂದ ಕಡಿಮೆ ಇರುವಂಥ ಪ್ಲೇಸ್ಗೆ ಮೂವ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಲಿವಿಂಗ್ ಸಿಸ್ಟಮ್. ಹಾಗಂದರೆ ಏನು ಅಂದರೆ, ಇದು ಯಾವುದೇ ಒಂದು ಲಿವಿಂಗ್ ಸಿಸ್ಟಮಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನು ಇದಕ್ಕೆ ರೂಲ್ಸ್ ಇಲ್ಲ. ಯಾವ ಲಿವಿಂಗ್ ಸಿಸ್ಟಮ್ ಮೇಲೂ ಇದು ಡಿಪೆಂಡ್ ಆಗಿಲ್ಲ. ನೀವು ಎಲ್ಲಿ ಬೇಕಾದರೂ ಈ ಡಿಫ್ಯೂಷನ್ ಪ್ರೊಸೆಸ್ನ ತೋರಿಸ್ಬೋದು. ಡಿಫ್ಯೂಷನ್ ಮತ್ತು ಪ್ಲಾಂಟ್ ಒಳಗಡೆ ಸೆಲ್ಲಲ್ಲೇ ಆಗ್ತಾಯಿದೆ ಅಂತಲ್ಲ. ಈವನ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬೋದು ನಾನು. ಈಗ ಗಂಧದ ಕಡ್ಡಿನ ನೀವು ಒಂದು ರೂಮಲ್ಲಿ ಹಚ್ಚಿಟ್ರೆ ಎಲ್ಲಿ ಹಚ್ಚಿರ್ತೀರಲ್ಲ ಅಲ್ಲಿ ಅದ್ರದ್ದು ಹೊಗೆ ಜಾಸ್ತಿ ಇದೆಯಲ್ಲ ಅದು ಹೈಯರ್ ಕಾನ್ಸಂಟ್ರೇಷನ್ ಅಂತ ಇಟ್ಕೊಳ್ಳಿ. ಸ್ಲೋ ಆಗಿ ನೀವು ಸ್ವಲ್ಪ ಒಂದು 1 hour ಅಥವಾ 2 hour ಬಿಟ್ಟು ನೋಡಿದ್ರೆ ಅದೇನಾಗಿರುತ್ತೆ, ಫುಲ್ ಎಲ್ಲ ಕಡೆನೂ ಅದು ಹರಡ್ಕೊಂಡಿರುತ್ತೆ ಆ ಹೊಗೆ. ಸೊ ಅಲ್ಲಿ ಏನು ಗೊತ್ತಾಗ್ತಿದೆ ನಿಮಗೆ, ಎಲ್ಲಿ ಹೈ ಕಾನ್ಸಂಟ್ರೇಷನ್, ಎಲ್ಲಿ ಹಚ್ಚಿಟ್ಟಿದ್ರಲ್ಲ ಅಲ್ಲಿ ಹೈ ಕಾನ್ಸಂಟ್ರೇಷನ್ ಇತ್ತಲ್ಲ ಹೊಗೆದು, ಸ್ಲೋ ಆಗಿ ಅದು ಗಾಳಿಲಿ ಮೂವ್ ಆಗ್ತಾ ಇಡೀ ರೂಮ್ ತುಂಬ ಅದು ತುಂಬಿಕೊಂಡಿರುತ್ತೆ. ಅಲ್ಲಿ ಏನಾಗ್ತಾ ಇದೆ, ಆ ಗೇಷಿಯಸ್ ಮಾಲಿಕ್ಯೂಲ್ ಏನಿದೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಿದೆ ಅಂತ ಅರ್ಥ. ಸೊ ಇದು ಲಿವಿಂಗ್ ಸಿಸ್ಟಮಲ್ಲೇ ಆಗಬೇಕು ಅಥವಾ ಸೆಲ್ ಒಳಗಡೆನೇ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಈವನ್ ಸೆಲ್ ಒಳಗಡೆನೇ ಆದರೂ ಕೂಡ ಹೀಗೆ ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ. ಸೊ ಹಾಗಾಗಿ ಈ ಡಿಫ್ಯೂಷನ್ ಏನಿದೆ ಇಟ್ ವಿಲ್ ನಾಟ್ ಡಿಪೆಂಡ್ ಆನ್ ದ ಎನಿ ಲಿವಿಂಗ್ ಸಿಸ್ಟಮ್. ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಗ್ಲಾಸ್ ಒಳಗಡೆ ಬೇಕಿದ್ರೆ ಈ ಡಿಫ್ಯೂಷನ್ ಪ್ರೊಸೆಸ್ನ ತೋರಿಸ್ಬೋದು. ಒಂದು ಬೀಕರ್ ಒಳಗಡೆ ನೀರು ಹಾಕಿಬಿಟ್ಟು ಅದರಲ್ಲಿ ಒಂದು ಡ್ರಾಪ್ ಇಂಕ್ ಹಾಕಿದ್ರೂ ಕೂಡ ಆ ಸ್ಲೋ ಆಗಿ ಆ ಕಲರ್ ಏನಿದೆ ಮೂವ್ ಆಗುತ್ತಲ್ಲ ಅದು ಕೂಡ ಡಿಫ್ಯೂಷನ್ನೇ. ಸೊ ಡಿಫ್ಯೂಷನ್ ಇಸ್ ಆಬ್ವಿಯಸ್ಲಿ ಇಟ್ ಈಸ್ ಫಾರ್ ದ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್. ಓಕೆ, ಈ ಗ್ಯಾಸಸ್ ಏನಿದೆ, ಎಕ್ಸಾಂಪಲ್ ನಾನು ಕೊಟ್ಟೆಲ್ಲ ಗಂಧದ ಕಡ್ಡಿ ಅಂತ, ಅದರಲ್ಲಿ ಏನಾಗ್ತಿದೆ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಪ್ಲ್ಯಾಂಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ತೋರಿಸ್ತಾ ಇದೆ ಅಂದರೆ ಅದು ಡಿಫ್ಯೂಷನಿಂದನೇ ಆಗೋದು. ಯಾವ್ಯಾವ ಗ್ಯಾಸ್ ಯೂಶಲಿ ಮೂವ್ ಆಗುತ್ತೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಆ ಲೀಫ್ಗೆ ಎಂಟ್ರಿ ಕೊಡೋದು, ಯಾವುದೋ ಒಂದು ಸ್ಮಾಲ್ ಓಪನಿಂಗ್ ಇದೆಯಲ್ಲ ಸ್ಟೊಮ್ಯಾಟಾ, ಅದ್ರ ಒಳಗಡೆಗೆ ಎಂಟ್ರಿ ಕೊಡೋದಾಗಲಿ ಎಕ್ಸಿಟ್ ಆಗೋದಾಗಲಿ, ಆ ಮಾಲಿಕ್ಯೂಲ್ಸ್ ಏನಾಗ್ತಾಯಿದೆ ಎಕ್ಸಿಟ್ ಎಂಟ್ರಿ ಅದು ಡಿಫ್ಯೂಷನಿಂದನೇ ಆಗ್ತಾ ಇರೋದು. ಸೊ ಯೂಶಲಿ ಪ್ಲ್ಯಾಂಟಲ್ಲಿ ಗ್ಯಾಸಸ್ ಮೂವ್ ಆಗ್ತಾ ಇದೆ ಅಂದರೆ ಅದು ಡಿಫ್ಯೂಷನಿಂದನೇ ಆಗೋದು. ಹಾಗೆ ಲಿಕ್ವಿಡ್ ಕೂಡ ಕೆಲವೊಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಲಿಕ್ವಿಡ್ ಕೂಡ ಮೂಮೆಂಟ್ ತೋರಿಸೋದು ಡಿಫ್ಯೂಷನಿಂದ. ಇದು ಸ್ಲೋ ಪ್ರೋಸೆಸ್ ಆಗಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ಗೆ ಅದು ಆಗೋದಿಲ್ಲ, ಶಾರ್ಟ್ ಡಿಸ್ಟೆನ್ಸಲ್ಲಿ ಮಾತ್ರ ಆಗುತ್ತೆ. ಹಾಗೆ ಸಾಲಿಡ್ಗೆ ಇದು ಅಪ್ಲೈ ಆಗೋದಿಲ್ಲ. ಸಾಲಿಡ್ಗಳ ಮೂಮೆಂಟ್ ಇದು ಡಿಫ್ಯೂಷನಿಂದ ಆಗೋದಿಲ್ಲ. ಬರೀ ಲಿಕ್ವಿಡ್ ಮತ್ತು ಗ್ಯಾಸಸ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಡಿಫ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲಾಂಟ್ಸ್ ಸಿನ್ಸ್ ಇಟ್ ಈಸ್ ಓನ್ಲಿ ಮೀನ್ಸ್ ಆಫ್ ಗೇಷಿಯಸ್ ಮೂಮೆಂಟ್. ನಾನು ಹೇಳ್ದೆ ಅಲ್ವಾ, ಗ್ಯಾಸ್ ಮೂವ್ ಆಗ್ತಿದೆ ಅಂತಂದರೆ ಅದು ಈ ಡಿಫ್ಯೂಷನ್ ಪ್ರೋಸೆಸ್ಸಿಂದನೇ ಮೂವ್ ಆಗೋದು ಅಂತ. ಗ್ಯಾಸ್ ಮಾಲಿಕ್ಯೂಲ್ಸ್ ಬೇರೆ ಯಾವ ಮೆಥಡಿಂದನೂ ಮೂವ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಒಂದೇ ಒಂದು ಮೆಥಡ್ ಗ್ಯಾಸ್ ಮಾಲಿಕ್ಯೂಲ್ ಮೂವ್ ಆಗೋಕ್ಕೆ ಇರೋದು ಯಾವುದು ಅಂದರೆ ಅದು ಡಿಫ್ಯೂಷನ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಗೇಷಿಯಸ್ ಎಕ್ಸ್ಚೇಂಜ್. ಒಂದು ಗ್ಯಾಸ್ ಮಾಲಿಕ್ಯೂಲ್ ಎಕ್ಸ್ಚೇಂಜ್ ಆಗಬೇಕಂದ್ರೆ ಡಿಫ್ಯೂಷನ್ ಪ್ರೋಸೆಸ್ ಆಗಲೇಬೇಕು.
ಸೊ ಅರ್ಥ ಆಗಿದೆ ಅಲ್ಲ ಡಿಫ್ಯೂಷನ್ ಅಂದರೆ ಏನು ಅಂತ. ಸೊ ಈ ಡಿಫ್ಯೂಷನ್ ಪ್ರೋಸೆಸ್ ಏನಾಗ್ತಾ ಇದೆ, ಇದನ್ನು ಅಫೆಕ್ಟ್ ಮಾಡುವಂಥ ಕೆಲವೊಂದು ಫ್ಯಾಕ್ಟರ್ಗಳಿದೆ. ಡಿಫ್ಯೂಷನ್ ರೇಟ್ ಆರ್ ಅಫೆಕ್ಟೆಡ್ ಬೈ ಗ್ರೇಡಿಯಂಟ್ ಕಾನ್ಸಂಟ್ರೇಷನ್. ಅಂದರೆ ಗ್ರೇಡಿಯಂಟ್ ಕಾನ್ಸಂಟ್ರೇಷನ್ ಅಂದರೆ ಏನರ್ಥ, ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಮತ್ತು ಎಲ್ಲಿ ಕಮ್ಮಿ ಇದೆ ಅದರ ಬೇಸ್ ಮೇಲೆ ಮೂಮೆಂಟ್ ಆಗ್ತಾ ಇರೋದಲ್ವಾ. ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಕಡಿಮೆ ಕಡೆಗೆ ಮೂಮೆಂಟ್ ಆಗ್ತಾ ಇದೆ. ಸೊ ಈ ಇದು ಏನಿದೆ ಗ್ರೇಡಿಯಂಟ್ ಕಾನ್ಸಂಟ್ರೇಷನ್, ಅದರ ಬೇಸ್ ಮೇಲೆ ರೇಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ಏನರ್ಥ, ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆ ಮಾಲಿಕ್ಯೂಲ್ ಜಾಸ್ತಿ ಇರುವಾಗ ಮೂಮೆಂಟ್ ಎಲ್ಲ ಮಾಲಿಕ್ಯೂಲು ಮೂವ್ ಆಗಬೇಕು ಅಂದಾಗ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಎಷ್ಟಿದೆ ಮಾಲಿಕ್ಯೂಲ್ ಅನ್ನೋದ್ರ ಮೇಲೆ, ಇದ್ರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ರೇಟ್ ಆಫ್ ಡಿಫ್ಯೂಷನ್ ಡಿಪೆಂಡ್ ಆಗಿರುತ್ತೆ. ಎಷ್ಟು ಫಾಸ್ಟಾಗಿ ಆಗಬೇಕು, ಎಷ್ಟು ಸ್ಲೋ ಆಗುತ್ತೆ, ಅದು ಡಿಪೆಂಡ್ ಆಗೋದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಮೇಲೆ. ಕಡಿಮೆ ಇದ್ದಷ್ಟು ಬೇಗ ಆಗುತ್ತೆ, ಜಾಸ್ತಿ ಇದ್ದರೆ ಲೇಟಾಗಿ ಆಗುತ್ತೆ. ಎಲ್ಲ ಮಾಲಿಕ್ಯೂಲ್ಸ್ ಮೂವ್ ಆಗಬೇಕಲ್ಲ, ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ಇನ್ನೊಂದೇನು ಫ್ಯಾಕ್ಟರ್ ಅಂತಂದರೆ ಪರ್ಮಿಯಬಿಲಿಟಿ ಆಫ್ ದ ಮೆಂಬ್ರೇನ್. ಓಕೆ, ಹೀಗೆ 2 ರೀಜನ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಹೈ ಕಾನ್ಸಂಟ್ರೇಷನ್ ಇದೆ ರೀಜನ್ ಎ ಅಲ್ಲಿ, ರೀಜನ್ ಬಿ ಅಲ್ಲಿ ಲೋ ಕಾನ್ಸಂಟ್ರೇಷನ್ ಇದೆ. ಎರಡರ ಮಧ್ಯೆ ಏನಿದೆ ಈ ಲೈನ್ ಏನಿದೆ ಅದನ್ನು ಮೆಂಬ್ರೇನ್ ಅಂತ ತಿಳ್ಕೊಳ್ಳಿ. ಈ ಮೆಂಬ್ರೇನ್ನ ಕ್ರಾಸ್ ಮಾಡಿಕೊಂಡೇ ಈ ಮಾಲಿಕ್ಯೂಲ್ಸ್ ಮೂವ್ ಆಗಬೇಕು. 2 ಥರ ಇದೆ. ಒಂದು ಮೆಂಬ್ರೇನ್ ಇಲ್ಲದೆ ಕೂಡ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಗ್ಯಾಷಿಯಸ್ ಎಕ್ಸ್ಚೇಂಜ್, ಅದರಲ್ಲಿ ಯಾವುದೇ ಮೆಂಬ್ರೇನ್ ಇರೋದಿಲ್ಲ. ಗ್ಯಾಷಿಯಸ್ ಎಕ್ಸ್ಚೇಂಜ್ ಈಸಿಯಾಗಿ ಅದು ವಿತೌಟ್ ಎನಿ ಮೆಂಬ್ರೇನ್ ಆಗ್ತಾ ಇರುತ್ತೆ. ಬಟ್ ಲಿಕ್ವಿಡ್ ಏನಾದರೂ ಮೂವ್ ಆಗ್ತಾ ಇದ್ದಾರೆ ಡಿಫ್ಯೂಷನ್ ಪ್ರೋಸೆಸ್ಸಿಂದ, ಅದಕ್ಕೆ ಒಂದು ಮೆಂಬ್ರೇನ್ ಅಂತ ಇರುತ್ತೆ. ಈ ಮೆಂಬ್ರೇನ್ ಕ್ರಾಸ್ ಮಾಡಿಕೊಂಡೇ ಇದು ಹೋಗಬೇಕು. ಸೊ ಮೆಂಬ್ರೇನ್ ಎಷ್ಟು ನಿಮಗೆ ಅಲೋ ಮಾಡ್ತಿದೆ ಪಾಸ್, ಅಂದರೆ ಅಲ್ಲಿ ಒಂದು ಕಡೆಯಿಂದ ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗೋದಕ್ಕೆ ಎಷ್ಟು ಈಸಿಯಾಗಿ ಹೋಗೋಕ್ಕೆ ಬಿಡ್ತಾ ಇದೆ ಅದು, ಅದರ ಬೇಸ್ ಮೇಲೂ ಕೂಡ ಈ ರೇಟ್ ಏನಿದೆ ಡಿಫ್ಯೂಷನ್ ರೇಟ್ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮಾಲಿಕ್ಯೂಲು ಸುಮ್ಮನೆ ಹೋಗೋದಕ್ಕೆ ಬಿಟ್ಬಿಡಲ್ಲ. ಮೆಂಬ್ರೇನ್ ಕೆಲಸನೇ ಅದು ಚೆಕ್ ಮಾಡಿ ಯಾವುದು ಇದಕ್ಕೆ ಸೂಟಬಲ್, ಯಾವುದನ್ನ ಒಳಗೆ ತೊಗೊಳ್ಬೇಕು, ಯಾವುದನ್ನ ಒಳಗಡೆ ತೊಗೋಬಾರ್ದು, ಇದನ್ನೆಲ್ಲ ನೋಡಿಕೊಂಡೇ ಇದು ಬಿಡುವಂಥದ್ದು. ಅದ್ರ ಕೆಲಸನೇ ಅದು. ಸೊ ಅದು ಚೆಕ್ ಮಾಡಿ ಕಳಿಸೋಷ್ಟು ತನಕ ಇದಕ್ಕೆ ಟೈಮ್ ಆಗುತ್ತಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಮೆಂಬ್ರೇನ್ ಪರ್ಮಿಯಬಿಲಿಟಿ. ಅದು ಎಷ್ಟು ಅಲೋ ಮಾಡ್ತಿದೆ, ಎಷ್ಟು ಪರ್ಮಿಯಬಲ್ ಇದೆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಅನ್ನೋದ್ರ ಮೇಲೆ ಬೇಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಫ್ಯಾಕ್ಟರ್ ಅಂದರೆ ಟೆಂಪ್ರೇಚರ್ ಬೇಸ್ ಮೇಲೂ ಕೂಡ ರೇಟ್ ಆಫ್ ಡಿಫ್ಯೂಷನ್ ಡಿಪೆಂಡ್ ಆಗಿರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ನೀರನ್ನ ಸುಮ್ಮನೆ ಹಾಗೆ ಇಟ್ಟರೆ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರುತ್ತೆ. ಬಟ್ ಅದು ತುಂಬ ಸ್ಲೋ ಆಗಿ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇದ್ದರೆ ಮಾತ್ರ ಅಲ್ಲಿ ಮೂವ್ಮೆಂಟ್ ತೋರಿಸೋದು. ಎರಡೂ ಕಡೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಎರಡು ಡಿಫ್ರೆನ್ಸೇ ಇಲ್ಲ, ಎಲ್ಲ ಕಡೆ ಈಕ್ವಲ್ ಆಗಿದೆ ಅಂತಂದರೆ ಅದು ಮೂವ್ಮೆಂಟ್ ತೋರಿಸ್ತಾರಲ್ಲ. ಇಲ್ಲಾಂತಂದರೆ ಗ್ರೇಡಿಯಂಟ್ ಇದ್ದಾಗ ಅದು ಮೂಮೆಂಟ್ ತೋರಿಸ್ತಾ ಇರುತ್ತೆ. ಬಟ್ ಅದೇ ಮಾಲಿಕ್ಯೂಲ್ಗೆ ನೀವು ಒಂದು ಹೀಟ್ನ ಸಪ್ಲೈ ಮಾಡಿದ್ರೆ ಮೂಮೆಂಟ್ ಸ್ವಲ್ಪ ಫಾಸ್ಟ್ ಆಗುತ್ತೆ. ನೀವು ನೀರನ್ನ ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆ ಕುದಿಯುವಾಗ ವಾಟರ್ ಮಾಲಿಕ್ಯೂಲ್ಗಳ ಮೂಮೆಂಟ್ ಜಾಸ್ತಿ ಇರುತ್ತೆ. ಅದು ನಿಮಗೆ ಜನರಲ್ಲಾಗಿ ಗೊತ್ತಿರುತ್ತೆ. ಹಾಗೆಯೇ ಇಲ್ಲಿ ಹೀಟ್ ಸಪ್ಲೈ ಮಾಡಿದ್ರೆ ಟೆಂಪ್ರೇಚರ್ ಜಾಸ್ತಿ ಮಾಡಿದ ತಕ್ಷಣ ಮಾಲಿಕ್ಯೂಲ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಸೊ ಮೋರ್ ದ ಟೆಂಪ್ರೇಚರ್, ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಆಲ್ಸೋ ಬಿ ಮೋರ್. ನೆಕ್ಸ್ಟ್ ಪ್ರೆಷರ್ ಕೂಡ ನಿಮಗೆ ಪ್ರೆಷರ್ ಎಷ್ಟು ಜಾಸ್ತಿ, ಒತ್ತಡ ಎಷ್ಟು ಜಾಸ್ತಿ ಇರುತ್ತೋ ಮೂಮೆಂಟ್ ಅಷ್ಟೇ ಫಾಸ್ಟಾಗಿ ಆಗುತ್ತೆ. ನೀವು ತುಂಬ ಕೆಲವೊಂದಕ್ಕೆ ಪ್ರೆಷರ್ ಹಾಕಿ ನಿಮಗೆ ಈವನ್ ನೀವು ಓದಬೇಕಂದ್ರೆ ನಿಮ್ಗೆ ಯಾರಾದರೂ ಪ್ರೆಷರ್ ಹಾಕ್ತಾ ಇರಬೇಕಲ್ವ, ಓದಿ ಅಂತ. ಆಗ ಯಾರಾದರೂ ಪ್ರೆಷರ್ ಹಾಕಿದ್ರೆ ನೀವೇನು ಮಾಡ್ತೀರಾ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪ್ರೆಷರ್ ಹಾಕಿದ್ರೆ ನೀವು ಸ್ವಲ್ಪ ಆದರೂ ಓದ್ತೀರಾ. ಯಾರು ಪ್ರೆಷರೇ ಹಾಕ್ತಾ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀರಾ. ಹಾಗೆಯೇ ಈ ಮಾಲಿಕ್ಯೂಲ್ಸಲ್ಲಿ ಪ್ರೆಷರ್ ಹಾಕಿದ ತಕ್ಷಣ ಮೂಮೆಂಟ್ ಫಾಸ್ಟಾಗುತ್ತೆ, ಆಗೋ ಕೆಲಸ ಬೇಗ ಆಗುತ್ತೆ. ಪ್ರೆಷರ್ ಅಪ್ಲೈ ಮಾಡಿ ಇಲ್ಲ ಅಂದರೆ ಯಾವ ರೀತಿ ಪ್ರೆಷರೇ ಇಲ್ಲ ಅದಕ್ಕೆ ಅಂತಂದರೆ ಸ್ವಲ್ಪ ಮೂಮೆಂಟ್ ಸ್ಲೋ ಆಗಿರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ ಏನಿದೆ ಇದೆಲ್ಲ ಈ ಡಿಫ್ಯೂಷನ್ ಪ್ರೋಸೆಸ್ಗೆ ಅಫೆಕ್ಟ್ ಮಾಡುತ್ತೆ. ಯಾವುದೆಲ್ಲ, ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಇನ್ನೊಂದು ಪರ್ಮಿಬಿಲಿಟಿ ಆಫ್ ದ ಮೆಂಬ್ರೇನ್, ಟೆಂಪ್ರೇಚರ್, ಪ್ರೆಷರ್. ಸೊ ಇಲ್ಲಿ ನೀವು ಈ ಪ್ಯಾರಾಗ್ರಾಫಲ್ಲಿ ಏನೆಲ್ಲ ಕಲ್ತ್ಕೊಂಡ್ರಿ, ಡಿಫ್ಯೂಷನ್ ಅಂದರೆ ಏನು ಅಂತ ಕಲ್ತ್ಕೊಂಡ್ರಿ, ಅದೊಂದು ಸ್ಲೋ ಪ್ರೋಸೆಸ್ ಅಂತ ತಿಳ್ಕೊಂಡ್ರಿ, ಈ ಡಿಫ್ಯೂಷನ್ಗೆ ಯಾವುದೇ ರೀತಿ ಎನರ್ಜಿ ಎಕ್ಸ್ಪೆಂಡಿಚರ್ ಬೇಡ ಅನ್ನೋದು ತಿಳ್ಕೊಂಡ್ರಿ. ಹಾಗೆ ಇದರಲ್ಲಿ ಮಾಲಿಕ್ಯೂಲ್ಸ್ ಏನಾಗಿದೆ ರ್ಯಾಂಡಮ್ ಫ್ಯಾಷನಲ್ಲಿ, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಮತ್ತು ಇನ್ನೇನಂತಂದರೆ ಮಾಲಿಕ್ಯೂಲ್ ಹೈ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹೋಗ್ತಾ ಇದೆ. ಡಿಫ್ಯೂಷನ್ ಇಸ್ ಸ್ಲೋ ಪ್ರೋಸೆಸ್, ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಲಿವಿಂಗ್ ಸಿಸ್ಟಮ್. ಹಾಗೆ ಇದು ಯಾವುದ್ರಲ್ಲಾಗುತ್ತೆ, ಗೇಷಿಯಸಲ್ಲಿ ಮತ್ತು ಗ್ಯಾಸಸಲ್ಲಿ ಮತ್ತು ಲಿಕ್ವಿಡಲ್ಲಿ ಆಗುತ್ತೆ, ಸಾಲಿಡಲ್ಲಿ ಆಗೋದಿಲ್ಲ. Diffusion is very important for the gaseous movement in the plant. It is the only means for the gaseous transport in the plant. So ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಿದೆ, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮತ್ತು ಪರ್ಮಿಯಬಿಲಿಟಿ ಆಫ್ ದ ಮೆಂಬ್ರೇನ್, ಟೆಂಪ್ರೇಚರ್, ಪ್ರೆಷರ್. ಸೊ ಇಷ್ಟು ಡಿಫ್ಯೂಷನ್ ಬಗ್ಗೆ, ಸಿಂಪಲ್ ಡಿಫ್ಯೂಷನ್ ಬಗ್ಗೆ. ನೆಕ್ಸ್ಟ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ನ ನೋಡೋಣ ಬನ್ನಿ.
ಓಕೆ, ಈ ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ ನೇಮಲ್ಲೇ ಇದೆ ನೋಡಿ, ಫೆಸಿಲಿಟೇಟೆಡ್ ಅಂತಂದರೆ ಇದು ಕೂಡ ಡಿಫ್ಯೂಷನ್ ಪ್ರೋಸೆಸ್ಸೇ. ಬಟ್ ಇಲ್ಲಿ ಫೆಸಿಲಿಟೇಟೆಡ್ ಅಂತ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಫೆಸಿಲಿಟೇಟರ್ ಅಂತ ಏನು ವರ್ಡ್ ಯೂಸ್ ಮಾಡ್ತಾರೆ ಅಂದರೆ ಇದು ಏನೋ ಹೆಲ್ಪ್ ಮಾಡ್ತಾ ಇರೋದು. ಟೀಚರ್ಸ್ ಆರ್ ಫೆಸಿಲಿಟೇಟರ್ಸ್ ಅಂದರೆ ನಾವು ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ಥರ ನಾವು ಟೀಚ್ ಮಾಡೋದೇ ನಮ್ಮದು ಅಂದರೆ ಟೀಚ್ ಮಾಡ್ತೀವಲ್ಲ ಅದು ನಿಮಗೆ ಹೆಲ್ಪ್ ಮಾಡೋ ಥರ. ಸೊ ವಿ ಆರ್ ಫೆಸಿಲಿಟೇಟರ್ಸ್ ಫಾರ್ ಯು. ಫೆಸಿಲಿಟೇಟರ್ಸ್ ಅಂದರೆ ನಾವು ಒಂದು ಹೆಲ್ಪ್ ಮಾಡ್ತಾ ಇರೋರು. ಇಲ್ಲೂ ಕೂಡ ಯಾವುದೋ ಒಂದು ಏನಾದರೂ ಆಗಿರ್ಬೋದು, ಏನೋ ಒಂದಿದೆ, ಅದು ಏನು ಡಿಫ್ಯೂಷನ್ ಪ್ರೋಸೆಸ್ ಇದೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅದು ಏನು ಅಂತ ನೋಡೋಣ ಬನ್ನಿ. As pointed out earlier, gradient must be already present for diffusion to occur. ಡಿಫ್ಯೂಷನ್ ಆಗಬೇಕಂದ್ರೆ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇರಲೇಬೇಕು. ಒಂದು ಕಡೆ ಮಾಲಿಕ್ಯೂಲ್ ಜಾಸ್ತಿ ಇರಬೇಕು, ಇನ್ನೊಂದು ಕಡೆ ಮಾಲಿಕ್ಯೂಲ್ ಕಡಿಮೆ ಇರಬೇಕು. ಹಾಗಿದ್ರೆ ಮಾತ್ರ ಮೂವ್ ಆಗೋದು. ಇಲ್ಲಾಂದರೆ ಎರಡೂ ಕಡೆ ಈಕ್ವಲ್ ಆಗಿದ್ರೆ ಮೂವ್ಮೆಂಟ್ ಆಗೋದಿಲ್ಲ. ಸೊ ಅದು ಒಂದು ಕ್ರೈಟೀರಿಯಾ. ಇಲ್ಲೂ ಕೂಡ ಸೇಮ್. ಡಿಫ್ಯೂಷನ್ ರೇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸಬ್ಸ್ಟೆನ್ಸಸ್. ಇದನ್ನು ನಾವು ಅದರಲ್ಲಿ ಕಲ್ತಿರಲಿಲ್ಲ. ಇಲ್ಲಿ ಏನಾಗ್ತಾ ಇದೆ ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ, ಈ ಡಿಫ್ಯೂಷನ್ ಪ್ರೋಸೆಸ್ ರೇಟ್ ಆಫ್ ಡಿಫ್ಯೂಷನ್ ಅಂದರೆ ಎಷ್ಟು ಫಾಸ್ಟಾಗಿ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅನ್ನೋದನ್ನು ಇಲ್ಲಿ ರೇಟ್ ಆಫ್ ಡಿಫ್ಯೂಷನ್ನ ಡಿಸೈಡ್ ಮಾಡೋದು ಯಾವುದು, ಸೈಜ್ ಆಫ್ ದ ಸಬ್ಸ್ಟೆನ್ಸ್. ಸೈಜಸ್ ಚಿಕ್ಕದಿದ್ದಷ್ಟು ಈಸಿಯಾಗಿ ಮಾಲಿಕ್ಯೂಲ್ಗಳು ಮೂವ್ ಆಗುತ್ತೆ. ಸೈಜ್ ದೊಡ್ಡದಿದ್ದಷ್ಟು ಮಾಲಿಕ್ಯೂಲ್ದು ಅದು ಸ್ಲೋ ಆಗುತ್ತೆ. ಆಬ್ವಿಯಸ್ಲಿ ಸ್ಮಾಲರ್ ದ ಸಬ್ಸ್ಟೆನ್ಸ್ ಫಾಸ್ಟರ್ ಡಿಫ್ಯೂಷನ್. ಸೊ ಅದು ಜಸ್ಟ್ ನಾವು ನಾನು ನಿಮಗೆ ಹೇಳಿದೆ, ಸ್ಮಾಲ್ ಇದ್ದಷ್ಟು ಅಂದರೆ ಚಿಕ್ಕದಿದ್ದಷ್ಟು ಬೇಗ ಡಿಫ್ಯೂಷನ್ ಆಗುತ್ತೆ. ದ ಡಿಫ್ಯೂಷನ್ ಆಫ್ ಎನಿ ಸಬ್ಸ್ಟೆನ್ಸ್ ಅಕ್ರಾಸ್ ಮೆಂಬ್ರೇನ್ ಆಲ್ಸೋ ಡಿಪೆಂಡ್ಸ್ ಆನ್ ಇಟ್ಸ್ ಸಾಲ್ಯುಬಿಲಿಟಿ. ಅಂದರೆ ಸಾಲ್ಯುಬಿಲಿಟಿಯಿಂದ ಲಿಪಿಡ್. ಇದನ್ನು ನೀವು ಆಲ್ರೆಡಿ ಕಲ್ತಿರ್ತೀರಾ. ಲಿಪಿಡ್ ಲೇಯರ್ ಅಂತಂದರೆ ಏನು, ಈ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಪ್ಲಾಸ್ಮಾ ಮೆಂಬ್ರೇನ್, ಇದ್ರ ಮೂಲಕನೇ ಇದು ಎಲ್ಲ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರೋದಲ್ವಾ. ಈ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ನಥಿಂಗ್ ಬಟ್ ಸೆಲ್ ಮೆಂಬ್ರೇನ್. ಸೆಲ್ ಒಳಗಡೆಗೆ ಎಂಟ್ರಿ ಆಗಬೇಕು ಅಂದರೆ, ಇದು ಒಂದು ಸೆಲ್ ಇದೆ ಅಂತಂದರೆ ಆ ಸೆಲ್ ಒಳಗಡೆ ಎಂಟ್ರಿ ಕೊಡಬೇಕು ಅಂತಂದರೆ ಆ ಸೆಲ್ಲಲ್ಲಿ ಏನಿದೆ, ಆ ಸೆಲ್ ಹೊರಗಡೆ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಆ ಪ್ಲಾಸ್ಮಾ ಮೆಂಬ್ರೇನ್ನ ಕ್ರಾಸ್ ಮಾಡಿಕೊಂಡೆ ಇದು ಬರಬೇಕು ಒಳಗಡೆ. ಸೊ ಇದು ಕ್ರಾಸ್ ಮಾಡ್ಕೊಂಡು ಬರಬೇಕು ಅಂತಂದರೆ ಏನಾಗ್ತಾ ಇದೆ ಇದರಲ್ಲಿ, ಆ ಲಿಪಿಡ್ ಲೇಯರ್ ಇದೆಯಲ್ಲ ಹೊರಗಡೆ ಇರೋವಂಥದ್ದು, ಈ ಸೆಲ್ ಮೆಂಬ್ರೇನ್ ಏನು ಯಾವುದರಿಂದ ಆಗಿದೆ, ಲಿಪಿಡ್ ಲೇಯರಿಂದ ಆಗಿದೆ. ಇದನ್ನು ಬೈ ಲಿಪಿಡ್ ಲೇಯರ್ ಅಂತ ನೀವು ಆಲ್ರೆಡಿ ಕಲ್ತಿದ್ದೀರಾ. ಸೆಲ್ ದ ಯೂನಿಟ್ ಆಫ್ ಲೈಫಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ನ ಡೀಟೇಲ್ ಆಗಿ ಕಲ್ತಿದ್ದೀರಾ. ಸೊ ಅದರಲ್ಲಿ ನಿಮಗೆ ಗೊತ್ತು, ಇದು 2 ಲೇಯರ್ ಏನಿದೆ ಇದು ಲಿಪಿಡ್ ಲೇಯರ್ ಅಂತ. ಈ ಸೆಲ್ ಒಳಗಡೆ ಎಂಟ್ರಿ ಕೊಡೋಂಥ ಮಾಲಿಕ್ಯೂಲ್ ಈ ಲಿಪಿಡ್ ಲೇಯರಲ್ಲಿ ಎಷ್ಟು ನೀಟಾಗಿ ಸಾಲ್ಯುಬಲ್ ಆಗಬಹುದು ಅಂದರೆ ಎಷ್ಟು ನೀಟಾಗಿ ಕರಗುತ್ತೋ ಅಷ್ಟು ಈಸಿಯಾಗಿ ಇದು ಮೂಮೆಂಟ್ ಆಗುತ್ತೆ. ಸೊ ಸಾಲ್ಯುಬಿಲಿಟಿ ಆಫ್ ದ ಲಿಪಿಡ್ ಲೇಯರ್ ಅಂತಂದರೆ ಎಷ್ಟು ನೀಟಾಗಿ ಅದರಲ್ಲಿ ಹೊಂದ್ಕೊಂಡು ಕರಗೋಗುತ್ತೋ ಅಷ್ಟು ಈಸಿಯಾಗಿ ಅದು ಮಾಲಿಕ್ಯೂಲ್ಗಳು ಮೂಮೆಂಟ್ ತೋರಿಸುತ್ತೆ. ಸಬ್ಸ್ಟೆನ್ಸ್ ಸಾಲ್ಯುಬಲ್ ಇನ್ ಲಿಪಿಡ್ ಡಿಫ್ಯೂಸಸ್ ಥ್ರೂ ದ ಮೆಂಬ್ರೇನ್ ಫಾಸ್ಟರ್. ನಾನು ಈಗ ತಾನೇ ಹೇಳ್ದೆ ಅಲ್ಲ, ಎಷ್ಟು ಈಸಿಯಾಗಿ ಅದು ಸಾಲ್ಯುಬಲ್ ಆಗುತ್ತೋ ಅಷ್ಟು ಬೇಗ ಇದು ಫಾಸ್ಟಾಗಿ ಮೂವ್ ಆಗುತ್ತೆ. ಸಬ್ಸ್ಟೆನ್ಸಸ್ ದಟ್ ಹ್ಯಾವ್ ಹೈಡ್ರೋಫಿಲಿಕ್ ಮ್ಯೂರಿಟಿ ಫೈಂಡ್ ಇಟ್ ಡಿಫಿಕಲ್ಟ್ ಟು ಪಾಸ್ ಥ್ರೂ. ಅಂದರೆ ಪಾಸ್ ಥ್ರೂ ದ ಮೆಂಬ್ರೇನ್. ಹಾಗಂದ್ರೆ ಏನಂದರೆ, ಈಗ ಲಿಪಿಡ್ ಲೇಯರಿಂದ ಪಾಸ್ ಆಗಬೇಕು ಅಂದರೆ, ಲಿಪಿಡ್ ಏನು, ಅದೊಂದು ಆಯಿಲ್ ಮಾಲಿಕ್ಯೂಲ್. ಆಯಿಲಲ್ಲಿ ಡಿಫ್ಯೂಸ್ ಆಗ್ತಾ ಇದೆ ಅಂತಂದರೆ, ಅಂದರೆ ಆಯಿಲಲ್ಲಿ ಸಾಲ್ಯುಬಲ್ ಆಗ್ತಾ ಇದೆ, ಕರಗ್ತಾ ಇದೆ ಅಂದರೆ ನೀರಲ್ಲಿ ಆಗಲ್ಲ ಅಂತ ಅರ್ಥ ಅಲ್ವಾ. ಸೊ ಆಯಿಲಲ್ಲಿ ಆಗುವಂಥದ್ದು ಬೇಗ, ಅಂದರೆ ಲಿಪಿಡಲ್ಲಿ ಸಾಲ್ಯುಬಲ್ ಆಗುವಂಥದ್ದು ಬೇಗ ಫಾಸ್ಟಾಗಿ ಹೋಗ್ತಾ ಇದೆ. ಬಟ್ ನೀರಲ್ಲಿ ಆಗುವಂಥದ್ದು ಲೇಟಾಗಿ ಆಗ್ತಾ ಇದೆ, ಯಾಕೆಂದರೆ ಅದು ನೀರಲ್ಲಿ ಕರಗೋದಿಲ್ಲ ಅಲ್ಲ, ಮೂವ್ ಆಗ್ತಾ ಇರೋಂಥ ಮಾಲಿಕ್ಯೂಲ್ ನೀರಲ್ಲಿ ಕರಗೋದಿಲ್ಲ. ಸೊ ಅದಕ್ಕೆ ಏನಾಗ್ತಾ ಇದೆ, ಹೈಡ್ರೋಫಿಲಿಕ್ ಇರುವಂಥದ್ದು ಇದು ಮೂವ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದೇರ್ ಮೂಮೆಂಟ್ ಹ್ಯಾಸ್ ಟು ಬಿ ಫೆಸಿಲಿಟೇಟೆಡ್. ನೋಡಿ ಇಲ್ಲಿ ಬಂತು ರೋಲ್ ಫೆಸಿಲಿಟೇಟೆಡ್. ಸೊ ಆ ಥರ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಯಾವುದು ನೀರಲ್ಲಿ ಹೈಡ್ರೋಫಿಲಿಕ್ ಇದೆ ಅಂದರೆ ಯಾವುದು ನೀರಿಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ ಅದು ಲಿಪಿಡ್ಗೆ ಅಟ್ರಾಕ್ಟ್ ಆಗಲ್ಲ, ಲಿಪಿಡಲ್ಲಿ ಸಾಲ್ಯುಬಲ್ ಆಗ್ತಾ ಇಲ್ಲ. ಸೊ ಆ ಥರ ಮಾಲಿಕ್ಯೂಲ್ಸ್ ಏನಿದೆ ಅದಕ್ಕೆ ಒಂದು ಫೆಸಿಲಿಟೇಟರ್ ಬೇಕು. ಅದು ಮೂವ್ ಆಗಬೇಕು ಅಂದರೆ, ಆ ಥರ ಮಾಲಿಕ್ಯೂಲ್ಸ್ ಮೂವ್ ಆಗಬೇಕು ಅಂದರೆ ಅದಕ್ಕೊಂದು ಫೆಸಿಲಿಟೇಟರ್ ಬೇಕು. ಸೊ ಆ ಫೆಸಿಲಿಟೇಟರ್ ಯಾರಪ್ಪ ಅಂದರೆ ಪ್ರೋಟೀನ್ಸ್. ಓಕೆ, ಮೆಂಬ್ರೇನ್ ಪ್ರೋಟೀನ್ಸ್ ಪ್ರೊವೈಡ್ಸ್ ಸೈಟ್ ಅಟ್ ವಿಚ್ ಸಚ್ ಮಾಲಿಕ್ಯೂಲ್ ಕ್ರಾಸ್ ದ ಮೆಂಬ್ರೇನ್. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಪಿಂಕ್ ಕಲರ್, ಈ ಪಿಂಕ್ ಕಲರ್ದು ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಪಿಂಕ್ ಕಲರ್ ಏನು ಅಂದರೆ ಅದು ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಆ ಪ್ರೋಟೀನ್ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ನೀವು ಅಬ್ಸರ್ವ್ ಮಾಡಿದರೆ ಪಿಕ್ಚರ್ನ ಕೇರ್ಫುಲ್ಲಾಗಿ, ಅದು ಆ ಮಾಲಿಕ್ಯೂಲ್ ಬ್ಲೂ ಕಲರ್ ಮಾಲಿಕ್ಯೂಲ್ನ ತಗೊಂಡು ಒಂದು ಹೊರಗಡೆ, ಇದು ಹೊರಗೆ ರೀಜನ್ ಅಂತ ಇಟ್ಕೊಳ್ಳಿ, ಈ ಹೊರಗಡೆ ರೀಜನ್ ಏನಿದೆ ಈ ಹೊರಗಡೆ ರೀಜನ್ನಿಂದ ಮಾಲಿಕ್ಯೂಲ್ ಈ ಒಳಗಡೆಗೆ ಎಂಟ್ರಿ ಆಗ್ತಾ ಇದೆ. ಅದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇರೋದು, ಈ ಪಿಂಕ್ ಕಲರ್ ಇರೋಂಥ ಪ್ರೋಟೀನ್ ಮಾಲಿಕ್ಯೂಲ್ ಹೆಲ್ಪ್ ಮಾಡ್ತಾ ಇದೆ. ಅದಕ್ಕೆ ಅದನ್ನು ಫೆಸಿಲಿಟೇಟರ್ ಅಂತ ಹೇಳ್ತೀವಿ. ಓಕೆ, ದೇ ಡು ನಾಟ್ ಸೆಟ್ ಅಪ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಈ ಥರ ಮೂಮೆಂಟ್ಗೆ ಫೆಸಿಲಿಟೇಟರ್ ಹೆಲ್ಪಿಂದ ಒಂದು ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ನೆಸೆಸಿಟಿ ಇಲ್ಲ.
A concentration gradient must already be present in the molecule to diffuse even if facilitated by the proteins. ಹಾಗಂದ್ರೆ ಏನು ಅಂದರೆ ಇದು ಈ ಪ್ರೋಟೀನ್ ಮಾಲಿಕ್ಯೂಲ್ ಏನಿದೆ ಇದು ನಿಮಗೆ ಹೊರಗಡೆ ಇರುವಂಥ ಮಾಲಿಕ್ಯೂಲ್ ಜಾಸ್ತಿ ಇದೆಯಾ ಒಳಗಡೆ ಕಮ್ಮಿ ಇದೆಯಾ ಅದೆಲ್ಲ ನೋಡೋದಿಲ್ಲ. ಅದು ಬರೀ ಅದರ ಕೆಲಸ ಏನು ಮಾಲಿಕ್ಯೂಲ್ ಬಂದಾಗ ಅದನ್ನು ತೊಗೊಂಡು ಒಳಗಡೆ ಬಿಡುವಂಥದ್ದು. ಅದು ಹೆಲ್ಪ್ ಮಾಡುತ್ತೆ. ಮತ್ತು ಒಳಗಡೆ ಇರೋದು ಯಾವುದಾದ್ರೂ ಹೊರಗೆ ಹೋಗಬೇಕು ಅಂದರೂ ಕೂಡ ಇದು ಒಂದು ಬ್ರಿಡ್ಜ್ ಥರ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಬಟ್ ಈ ಮಾಲಿಕ್ಯೂಲ್ಸ್ ಏನಿದೆ ಈ ಮಾಲಿಕ್ಯೂಲ್ಸ್ಗೆ ಆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಗೊತ್ತಿರಬೇಕು. ಒಳಗಡೆ ಹೊರಗಿರುವಂಥ ಮಾಲಿಕ್ಯೂಲ್ ಜಾಸ್ತಿ ಇದ್ದು ಒಳಗಡೆ ಕಡಿಮೆ ಇದ್ದಾಗ ಮಾತ್ರ ಅದು ಮೂಮೆಂಟ್ನ ಅದು ತೋರಿಸುತ್ತೆ. ಈ ಒಂದು ಆ ಇದು ಪ್ರೋಟೀನ್ ಏನಿದೆ ಪ್ರೋಟೀನ್ ಅದನ್ನು ಡಿಸಿಷನ್ ತಗೋತಾ ಇಲ್ಲ. ಬಟ್ ಈ ಮಾಲಿಕ್ಯೂಲ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅದಕ್ಕೆ ಫಿಕ್ಸ್ ಆಗಿರುತ್ತೆ ಆಲ್ರೆಡಿ. ಸೊ ಅದ್ರ ಬೇಸ್ ಮೇಲೆ ಮಾಲಿಕ್ಯೂಲ್ಸ್ ಒಂದು ಕಡೆಯಿಂದ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೈ ಕಾನ್ಸಂಟ್ರೇಷನ್ದ ಲೋ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಈ ಥರ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಅಂದರೆ ಇಲ್ಲಿ ಸಿಂಪಲ್ ಆಗಿ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ ಅಂದರೆ ವಿತ್ ದ ಹೆಲ್ಪ್ ಆಫ್ ಪ್ರೋಟೀನ್. ನಿಮಗೆ ನಾರ್ಮಲ್ ಆಗಿ ಡಿಫ್ಯೂಷನ್ ಅದಕ್ಕೇನು ಬೇಕಿರಲಿಲ್ಲ. ಸಿಂಪಲ್ ಡಿಫ್ಯೂಷನಲ್ಲಿ ಯಾವುದೇ ರೀತಿ ಹೆಲ್ಪ್ ಬೇಕಿಲ್ಲ. ಬಟ್ ಇಲ್ಲಿ ಫೆಸಿಲಿಟೇಟರ್ ಬೇಕು. ಆ ಫೆಸಿಲಿಟೇಟರ್ ಯಾರು? ಪ್ರೋಟೀನ್. ಸೊ ಪ್ರೋಟೀನ್ ಹೆಲ್ಪ್ ಮಾಡ್ತಾ ಇದೆ ಮಾಲಿಕ್ಯೂಲ್ನ ಹೊರಗಿಂದ ಒಳಗೆ ಹೋಗೋದಕ್ಕಾಗಲಿ ಎಲ್ಲ ಒಳಗಿಂದ ಹೊರಗೆ ಹೋಗೋದಕ್ಕಾಗಲಿ ಇದೇನು ಮಾಡ್ತಾ ಇದೆ ಒಳಗಿಂದ ಹೊರಗೆ ಹೋಗೋದಕ್ಕೂ ಕೂಡ ಈ ಪ್ರೋಟೀನ್ ಮಾಲಿಕ್ಯೂಲ್ಗಳೇನಿದೆ ಅದು ಹೆಲ್ಪ್ ಮಾಡ್ತಾ ಇದೆ. In facilitated diffusion, special protein help to move substances across the membrane without expenditure of ATP or energy. ಓಕೆ, ಏನು ಹಾಗಿದ್ರೆ ಇಲ್ಲೂ ಕೂಡ ನಿಮಗೆ ಎನರ್ಜಿ ರಿಕ್ವೈರ್ಮೆಂಟ್ ಇಲ್ಲ. ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ 2 ಥರ ಇದೆ ಮೂಮೆಂಟ್, ಒಂದು ಪ್ಯಾಸಿವ್ ಒಂದು ಆ್ಯಕ್ಟಿವ್ ಅಂತ. ಆ್ಯಕ್ಟಿವ್ ಮೂಮೆಂಟಿಗೆ ಮಾತ್ರ ಎನರ್ಜಿ ಬೇಕಾಗಿರೋದು, ಪ್ಯಾಸಿವ್ ಮೂಮೆಂಟ್ಗೆ ಎನರ್ಜಿ ಬೇಡ. ಸೊ ಇಲ್ಲಿ ಎನರ್ಜಿ ಬೇಡ ಅಂದರೆ ಯಾವ ಮೂಮೆಂಟ್ ಆಯಿತು? ಇದು ಪ್ಯಾಸಿವ್ ಮೂಮೆಂಟ್ ಆಯಿತು. ಡಿಫ್ಯೂಷನ್ ಸಿಂಪಲ್ ಡಿಫ್ಯೂಷನ್ ಕೂಡ ಪ್ಯಾಸಿವ್ ಮೂಮೆಂಟ್, ಅಲ್ಲೂ ಕೂಡ ಎನರ್ಜಿ ಬೇಡ. ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ ಕೂಡ ಇದು ಪ್ಯಾಸಿವ್ ಮೂಮೆಂಟ್, ಇಲ್ಲೂ ಕೂಡ ಎನರ್ಜಿ ಬೇಕಿಲ್ಲ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಕೆನ್ ನಾಟ್ ಕಾಸ್ ನೆಟ್ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಲೋ ಟು ಹೈ ಕಾನ್ಸಂಟ್ರೇಷನ್. ದಿಸ್ ವುಡ್ ರಿಕ್ವೈರ್ ಇನ್ಪುಟ್ ಆಫ್ ಎನರ್ಜಿ. ಅಂದರೆ ಕಡಿಮೆ ಕಾನ್ಸಂಟ್ರೇಷನ್ದ ಈ ಮಾಲಿಕ್ಯೂಲ್ಸ್ ಹೇಗೆ ಮೂವ್ ಆಗ್ತಿದೆ? ಹೈಯಿಂದ ಲೋಗೆ, ಹೌದಲ್ವಾ? ಹೈಯಿಂದ ಲೋ ಕಡೆಗೆ ಮೂವ್ ಆಗ್ತಾ ಇದೆ. ಇಲ್ಲಿ ಹೈಯಿಂದ ಲೋ ಕಡೆ ಮೂವ್ ಆಗ್ತಾ ಇದೆ ಅಂತಂದರೆ ಅದು ಈಸಿಯಾಗಿ ಆಗುತ್ತೆ. ಅದೇ ಲೋಯಿಂದ ಹೈಗೆ ಮೂವ್ ಆಗಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಈ ಫೆಸಿಲಿಟೇಟೆಡ್ ಡಿಫ್ಯೂಷನಿಂದ ಆಗೋದಿಲ್ಲ. ಅದಕ್ಕೆ ಬೇರೆ ಪ್ರೋಸೆಸ್ ಇದೆ, ಅದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಸೊ ಇಲ್ಲಿ ಮೂಮೆಂಟ್ ಏನಿದೆ ಲೋ ಇಂದ ಹೈಗೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಆ ಥರ ಆಗಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಈ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಏನಿದೆ ಇದರದ್ದು ಟ್ರಾನ್ಸ್ಪೋರ್ಟ್ ರೇಟ್ ಏನಿದೆ ಇಟ್ ರೀಚಸ್ ಟು ದ ಮ್ಯಾಕ್ಸಿಮಮ್ ವೆನ್ ಆಲ್ ಪ್ರೋಟೀನ್ಸ್ ಟ್ರಾನ್ಸ್ಪೋರ್ಟರ್ಸ್ ಆರ್ ಬೀಯಿಂಗ್ ಯೂಸ್ಡ್. ಇದಕ್ಕೊಂದು ಕಂಡೀಷನ್ ಇದೆ, 3 ಕಂಡೀಷನ್ ಇದೆ. ಇದರಲ್ಲಿ ಏನು ಕಂಡೀಷನ್ ಅಂತಂದರೆ, ಈಗ ನಿಮಗೆ ಪ್ರೋಟೀನ್ ಎಷ್ಟಿದೆ? ಪ್ರೋಟೀನ್ ಒಂದು 4-5 ಇದೆ ಅಂತ ಇಟ್ಕೊಳ್ಳಿ. ಆ 4-5 ಪ್ರೋಟೀನ್ಗೆ ಎಷ್ಟು ಮಾಲಿಕ್ಯೂಲ್ಸ್ನ ತೊಗೊಂಡು ಹಾಕೋದಕ್ಕಾಗುತ್ತೋ ಅಷ್ಟು ಮಾತ್ರ ಇಲ್ಲಿ ರೇಟ್ ಆಫ್ ಡಿಫ್ಯೂಷನ್ ಆಗೋದು. ಅದಕ್ಕೊಂದು ಸ್ಯಾಚುರೇಷನ್ ಲೆವೆಲ್ ಅಂತಿದೆ, ಇಷ್ಟೇ ಅಂತ ಇದೆ. ಅದಕ್ಕಿಂತ ಜಾಸ್ತಿ ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅಂತಂದರೆ ಅದು ಚಾನ್ಸ್ ಇಲ್ಲ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇದ್ದರೂ ಕೂಡ ಹೈ ಲೋ ಇದ್ದರೂ ಕೂಡ ಈ ಪ್ರೋಟೀನ್ ಮಾಲಿಕ್ಯೂಲ್ ಕಡಿಮೆ ಇದ್ದರೆ ಇಷ್ಟೇ ಅಂತ ಒಂದು ನಂಬರ್ ಫಿಕ್ಸ್ಡ್ ಇದ್ದರೆ ನಿಮಗೆ ಮೂಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಪ್ರೋಟೀನ್. ಎಷ್ಟು ಅವೈಲಬಿಲಿಟಿ ಇರುತ್ತೆ ಪ್ರೋಟೀನ್ದು ಅಷ್ಟೇ ಡಿಫ್ಯೂಷನ್ ಆಗೋದು. ಇದಕ್ಕೆ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತಿದೆ. ಸೊ ಸ್ಯಾಚುರೇಷನ್ ಲೆವೆಲ್ ಅಂದ್ರೇನು? ಇಷ್ಟೇ ಅಂತ ಒಂದು ಅಮೌಂಟ್ ಫಿಕ್ಸ್ ಆಗಿದೆ, ಅಷ್ಟು ಮಾತ್ರ ಆಗೋದು. ಅದಕ್ಕಿಂತ ಜಾಸ್ತಿ ನಾವು ಟ್ರೈ ಮಾಡಿದ್ರೂ ಮಾಲಿಕ್ಯೂಲ್ಸ್ನ ಸೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರೋಟೀನ್ ಎಷ್ಟಿರುತ್ತೋ ಅಷ್ಟೇ ಮಾಲಿಕ್ಯೂಲ್ಸ್ನ ಸೆಂಡ್ ಮಾಡೋಕ್ಕಾಗೋದು. ಡಿಫ್ಯೂಷನ್ ಈಸ್ ವೆರಿ ಸ್ಪೆಸಿಫಿಕ್ ಅಂದರೆ ಈ ಪರ್ಟಿಕ್ಯುಲರ್ ಪ್ರೋಟೀನ್ಗೆ ಪರ್ಟಿಕ್ಯುಲರ್ ಮಾಲಿಕ್ಯೂಲೇ ಆಗಬೇಕು ಮೂಮೆಂಟ್ಗೆ. ಯಾವ್ಯಾವುದೋ ಮಾಲಿಕ್ಯೂಲ್ ಬಂದು ಈ ಪ್ರೋಟೀನ್ಗೆ ಅಟ್ಯಾಚ್ ಆಗೋದಕ್ಕೆ ಆಗೋದಿಲ್ಲ. ಸೊ ಸ್ಪೆಸಿಫಿಸಿಟಿ ಇದೆ, ಈ ಮಾಲಿಕ್ಯೂಲ್ಗೆ ಇದೇ ಪ್ರೋಟೀನ್ ಅಂತಿದೆ, ಅದನ್ನು ಮಾತ್ರ ಇದು ಅಲೋ ಮಾಡೋದು, ಅದನ್ನು ಸ್ಪೆಸಿಫಿಸಿಟಿ ಅಂತ ಹೇಳ್ತೀವಿ. ಸೊ ಒಂದೇನಾಯಿತು, ಸ್ಯಾಚುರೇಷನ್ ಲೆವೆಲ್ ಇದೆ, ಇಷ್ಟೇ ಅಂತ ಒಂದು ನಂಬರ್ ಫಿಕ್ಸ್ ಆಗಿದೆ, ಅಷ್ಟು ಪ್ರೋಟೀನ್ ಇದ್ದರೆ ಮಾತ್ರ ಅಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ ಮಾತ್ರ ಮೂವ್ ಆಗುತ್ತೆ. ಇನ್ನೊಂದೇನು ಸ್ಪೆಸಿಫಿಕ್, ಇದಕ್ಕೆ ಇದೇ ಪ್ರೋಟೀನ್, ಈ ಮಾಲಿಕ್ಯೂಲ್ಗೆ ಇದೇ ಪ್ರೋಟೀನ್ ಅಂತಿದೆ, ಅಥವಾ ನೀವು ಹೇಗಾದ್ರೂ ವೈಸ್ ವರ್ಸ ಕನ್ಸಿಡರ್ ಮಾಡ್ಬೋದು. ಇದೇ ಪ್ರೋಟೀನ್ಗೆ ಇದೇ ಮಾಲಿಕ್ಯೂಲ್ ಅಂತ ಫಿಕ್ಸ್ ಆಗೋಗಿರುತ್ತೆ ಆಲ್ರೆಡಿ, ಅದು ಮಾತ್ರ ಮೂವ್ ಆಗೋದು. ಇಟ್ ಅಲೋಸ್ ಸೆಲ್ ಟು ಸೆಲೆಕ್ಟ್ ಸಬ್ಸ್ಟೆನ್ಸಸ್ ಫಾರ್ ಅಪ್ಟೇಕ್. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಂದರೆ ಫಿಕ್ಸ್ ಆಗಿರುತ್ತಲ್ಲ ಅದನ್ನು ಮಾತ್ರ ಇದು ಅಲೋ ಮಾಡೋದು. ಇಟ್ ಈಸ್ ಸೆನ್ಸಿಟಿವ್ ಟು ಇನ್ಹಿಬಿಟರ್ ವಿಚ್ ರಿಯಾಕ್ಟ್ಸ್ ವಿತ್ ಪ್ರೋಟೀನ್ ಸೈಡ್ ಚೈನ್.
ಅಂದರೆ ಕೆಲವೊಂದು ಇನ್ಹಿಬಿಟರ್ಸ್ ಅಂತ ಇರುತ್ತೆ, ಯಾವುದು ಈ ಫಂಕ್ಷನ್ ಏನಾಗ್ತಿರುತ್ತಲ್ಲ, ಈ ಮೂಮೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ಕೆಲವೊಂದು ಇನ್ಹಿಬಿಟರ್ಸ್ ಇರುತ್ತೆ. ಇನ್ಹಿಬಿಟರ್ಸ್ ಅಕಸ್ಮಾತ್ ಈ ಡಿಫ್ಯೂಷನ್ ಪ್ರೋಸೆಸ್ ಆಗ್ತಾ ಇರುವಾಗ ಆ ಇನ್ಹಿಬಿಟರ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆ ಇನ್ಹಿಬಿಟರ್ ಬಂದು ಬೈಂಡ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲೋ ಬೈಂಡ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ. ಈ ಪ್ರೋಟೀನ್ ಆಗ ಏನು ಮಾಡುತ್ತೆ, ಈ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆದರೂ ಇರಲಿ ಏನಾದರೂ ಇರಲಿ, ಆ ಇನ್ಹಿಬಿಟರ್ ಬಂದ್ಬಿಟ್ಟು ಇದನ್ನು ಬ್ಲಾಕ್ ಮಾಡಿಬಿಟ್ರೆ ಅದು ಮೂಮೆಂಟ್ನ ಹೆಲ್ಪ್ ಮಾಡಲ್ಲ, ಅಂದರೆ ಮೂಮೆಂಟ್ಗೆ ಹೆಲ್ಪ್ ಮಾಡಲ್ಲ. ಆ ಟೈಮಲ್ಲಿ ಈ ಮಾಲಿಕ್ಯೂಲ್ಗಳೇನಿದೆ ಅದು ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಆಗೋದಿಲ್ಲ. ಸೊ ಇನ್ಹಿಬಿಟರ್ಗಳು ಬಂದ್ಬಿಟ್ಟು ಇದನ್ನು ಬ್ಲಾಕ್ ಮಾಡಿಬಿಟ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಪ್ರೋಸೆಸ್ ಆಗೋದಿಲ್ಲ. ಸೊ 3 ಕಂಡೀಷನ್ ಇದೆ. ಒಂದು ಸ್ಯಾಚುರೇಷನ್ ಇದೆ, ಅಂದರೆ ಇಷ್ಟೇ ಅಂತ ಒಂದು ಅಮೌಂಟ್ ಫಿಕ್ಸ್ ಆಗಿಬಿಟ್ಟಿದೆ, ಮತ್ತು ಸ್ಪೆಸಿಫಿಸಿಟಿ ಇದೆ, ಇದೇ ಮಾಲಿಕ್ಯೂಲ್ ಹೋಗಬೇಕು ಇದೇ ಪ್ರೋಟೀನ್ ಜೊತೆ ಅಂತ ಫಿಕ್ಸ್ ಆಗಿದೆ. ಮೂರನೇದೇನೆಂದರೆ ಇನ್ಹಿಬಿಟರ್ ಬಂದು ಅದನ್ನೇನಾದರೂ ಡಿಸ್ಟರ್ಬ್ ಮಾಡಿದ್ರೆ ಈ ಪ್ರೋಸೆಸ್ ಆಗೋದಿಲ್ಲ. ಸೊ ಈ 3 ಕಂಡೀಷನ್ ನಿಮಗೆ ನೆನ್ಪಿಟ್ಕೋಬೇಕು. ಯಾವುದ್ರಲ್ಲಿ ಆಗ್ತಾ ಇದೆ ಇದು? ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ. ನಾರ್ಮಲ್ ಸಿಂಪಲ್ ಡಿಫ್ಯೂಷನಲ್ಲಿ ಈ ಕಂಡೀಷನ್ ಇರಲಿಲ್ಲ, ಬಟ್ ನಿಮಗೆ ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ ಈ ಕಂಡೀಷನ್ ಇದೆ. ದ ಪ್ರೋಟೀನ್ಸ್ ಫಾರ್ಮ್ ಚಾನಲ್ಸ್ ಇನ್ ದ ಮೆಂಬ್ರೇನ್ ಫಾರ್ ಮಾಲಿಕ್ಯೂಲ್ಸ್ ಟು ಪಾಸ್ ಥ್ರೂ. ಅಂದರೆ ಏನು, ಈ ಪ್ರೋಟೀನ್ಗಳೇನಿದೆ ಅದು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದೆ. ನೀವೇ ನೋಡಿದ್ರಲ್ಲ, ಒಂದು ಬ್ರಿಡ್ಜ್ ಥರ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದೆ ಈ ಪ್ರೋಟೀನ್ಸ್. ಸಮ್ ಚಾನಲ್ಸ್ ಆರ್ ಆಲ್ವೇಸ್ ಓಪನ್. ಕೆಲವೊಂದೇನಿದೆ ಯಾವಾಗಲೂ ಒಂದು ಓಪನ್ ಆಗೇ ಇರುತ್ತೆ. ಅದರ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಅಂದರೆ ಏನರ್ಥ ಅಂದರೆ, ಕೆಲವೊಂದು ಯಾವಾಗಲೂ ಓಪನ್ ಆಗಿರುತ್ತೆ, ಮಾಲಿಕ್ಯೂಲ್ಸ್ ಬಂದರೆ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ, ಕೊಡ್ತಾ ಇರುತ್ತೆ. ಸೊ ಅದರ ಕೆಲಸನೇ ಅದು. ಅದಕ್ಕೇನು ಕಂಟ್ರೋಲ್ ಯಾರೂ ಕಂಟ್ರೋಲ್ ಮಾಡ್ತಾ ಇಲ್ಲ, ಹೀಗೆ ಈ ಟೈಮಲ್ಲಿ ಮಾಡು ಆ ಟೈಮಲ್ಲಿ ಮಾಡು ಅಂತ ಹೇಳೋರು ಯಾರೂ ಇಲ್ಲ. ಬಟ್ ಕೆಲವೊಂದು ಪ್ರೋಟೀನ್ಗೆ ಇನ್ಸ್ಟ್ರಕ್ಷನ್ ಬರಬೇಕು, ಅದಕ್ಕೊಂದು ಸಿಗ್ನಲ್ ಬರಬೇಕು, ಆವಾಗಲೇ ಅದು ಮಾಡೋದು. ಸೊ ಆ ಥರ 2 ಥರ ಇದೆ ಚಾನಲ್. ಒಂದು ಕಂಟ್ರೋಲ್ಡ್ ವೇಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಆಗಿ ಯಾವಾಗಲೂ ಓಪನ್ ಆಗಿರುತ್ತೆ, ಯಾವಾಗ ಬೇಕಾದರೂ ಅದು ಮೂಮೆಂಟ್ನ ತೋರಿಸುತ್ತೆ. ಸಮ್ ಆರ್ ಲಾರ್ಜ್ ಅಲೋಯಿಂಗ್ ಅ ವೆರೈಟಿ ಆಫ್ ಮಾಲಿಕ್ಯೂಲ್ಸ್ ಟು ಕ್ರಾಸ್. ಅಂದರೆ ಕೆಲವೊಂದು ಪ್ರೋಟೀನ್ಗಳು ಹೇಗಿದೆ ಅಂದರೆ, ಚಾನಲ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಅಲ್ಲ. ಸೊ ಈ ಕೆಲವೊಂದು ಪ್ರೋಟೀನ್ಗಳು ಹೇಗಿದೆ ಅಂದರೆ, ಯಾವ ಮಾಲಿಕ್ಯೂಲ್ ಬಂದರೂ ಕೂಡ ಈಸಿಯಾಗಿ ಅದು ಪಾಸ್ ಆಗಕ್ಕೆ ಬಿಡ್ತಾ ಇದೆ, ಯಾಕೆಂದರೆ ಅದು ದೊಡ್ಡದಾಗಿರುತ್ತೆ. ಸೊ ಈಸಿಯಾಗಿ ಕೆಲವೊಂದು ಆರಾಮಾಗಿ ಅದು ಪಾಸ್ ಆಗಕ್ಕೆ ಬಿಡ್ತಾ ಇದೆ. ದ ಪೋರಿನ್ಸ್ ಆರ್ ಪ್ರೋಟೀನ್ಸ್ ದಟ್ ಫಾರ್ಮ್ ಲಾರ್ಜ್ ಪೋರ್ಸ್ ಇನ್ ದ ಔಟರ್ ಮೆಂಬ್ರೇನ್ ಆಫ್ ದ ಪ್ಲಾಸ್ಟಿಡ್, ಮೈಟೊಕಾಂಡ್ರಿಯಾ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಮೈಟೊಕಾಂಡ್ರಿಯಾದಲ್ಲಿ, ಹಾಗೆ ಪ್ಲಾಸ್ಟಿಡಲ್ಲಿ, ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ, ಈ 3 ಯಾವುದು, ಒಂದು ಕ್ಲೋರೋಪ್ಲಾಸ್ಟ್, ಒಂದು ಮೈಟೊಕಾಂಡ್ರಿಯಾ ಮತ್ತು ಬ್ಯಾಕ್ಟೀರಿಯಾದಲ್ಲಿ, ಈ 3ರಲ್ಲೂ ಅದರ ಮೆಂಬ್ರೇನ್, ಔಟರ್ ಮೆಂಬ್ರೇನ್, ಇದು ಕೂಡ ನೆನ್ಪಿಟ್ಕೋಬೇಕು. ಅದರಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಮತ್ತು ಕ್ಲೋರೋಪ್ಲಾಸ್ಟಲ್ಲಿ 2 ಮೆಂಬ್ರೇನ್ ಇದೆ. ಈವನ್ ಬ್ಯಾಕ್ಟೀರಿಯಾದಲ್ಲೂ ಅಷ್ಟೇ 2-3 ಲೇಯರ್ಗಳಿದೆ. ಸೊ ನಾನೇನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಔಟರ್ ಮೆಂಬ್ರೇನ್ ಅಂತ ಹೇಳ್ತಾ ಇದ್ದೀನಿ. ಅದರ ಔಟರ್ ಮೆಂಬ್ರೇನಲ್ಲಿ ಒಂದು ನಿಮಗೆ ಸ್ಮಾಲ್ ಓಪನಿಂಗ್ ಕಾಣುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಆ ಪ್ರೋಟೀನ್ ಏನಿದೆ ಅದರ ಓಪನಿಂಗ್, ಅದನ್ನು ನಾವೇನು ಹೇಳ್ತೀವಿ ಅಂದರೆ ಪೋರಿನ್ಸ್ ಅಂತ ಹೇಳ್ತೀವಿ. ದ ಪೋರಿನ್ಸ್ ಆರ್ ಪ್ರೋಟೀನ್ಸ್ ದಟ್ ಫಾರ್ಮ್ ಲಾರ್ಜ್ ಪೋರ್ಸ್. ಈ ಪೋರಿನ್ಸ್ ಅನ್ನೋದು ಹೋಗಿಬಿಟ್ಟು ಅಲ್ಲಿ ಒಂದು ದೊಡ್ಡದಾಗಿ ಓಪನ್ನ ಕ್ರಿಯೇಟ್ ಮಾಡಿ, ಈ ಕ್ಲೋರೋಪ್ಲಾಸ್ಟಲ್ಲಿ, ಮೈಟೊಕಾಂಡ್ರಿಯಾದಲ್ಲಿ ಮತ್ತು ಬ್ಯಾಕ್ಟೀರಿಯಾದಲ್ಲಿ ಇದು ಮಾಲಿಕ್ಯೂಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ಗೆ ಹೆಲ್ಪ್ ಮಾಡುತ್ತೆ. ಅಲೋಯಿಂಗ್ ಮಾಲಿಕ್ಯೂಲ್ಸ್ ಅಪ್ ಟು ದ ಸೈಜ್ ಆಫ್ ಸ್ಮಾಲ್ ಪ್ರೋಟೀನ್ ಟು ಪಾಸ್ ಥ್ರೂ. ಅಂದರೆ ಚಿಕ್ಕ ಮಾಲಿಕ್ಯೂಲ್ಗಳು ಕೂಡ ಆರಾಮಾಗಿ ಅದರಿಂದ ಆ ಚಾನಲ್ ಥ್ರೂಯಿಂದ, ಆ ಪೋರಿನ್ಸ್ ಥ್ರೂಯಿಂದ ಪಾಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪೋರಿನ್ಸ್ ಏನು ಮಾಡ್ತಾ ಇದೆ, ಪೋರಿನ್ಸ್ ಹೋಗಿ ಹೋಲ್ನ ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಓಪನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಚಿಕ್ಕ ಮಾಲಿಕ್ಯೂಲ್ಗಳು ಕೂಡ ಅದರ ಮೂಲಕ ಪಾಸ್ ಆಗ್ಬೋದು. ಸೊ ಇದನ್ನು ಪೋರಿನ್ಸ್ ಅಂತೀವಿ. ಯಾವುದು ಪೋರಿನ್ಸ್? ಇಟ್ ಈಸ್ ಅ ಪ್ರೋಟೀನ್ ವಿಚ್ ಇಸ್ ಫಾರ್ಮಿಂಗ್ ದ ಪೋರ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ಪ್ಲಾಸ್ಟಿಡ್, ಮೈಟೊಕಾಂಡ್ರಿಯಾ ಮತ್ತು ಬ್ಯಾಕ್ಟೀರಿಯಾ. ಈ ಫಿಗರ್ ಏನಿದೆ 11.1 ಅಂತ, ಈ 11.1 ಶೋಸ್ ಆನ್ ಎಕ್ಸ್ಟ್ರಾ ಸೆಲ್ಯುಲಾರ್ ಮಾಲಿಕ್ಯೂಲ್ ಬೌಂಡ್ ಟು ದ transport protein. The transport protein then rotates and releases the molecules inside the cell. Example, water channel made up of 8 different type of aquaporins. ಸೊ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಪಿಕ್ಚರ್ ಏನು ಕೊಟ್ಟಿದ್ದಾರಲ್ಲ 11.1ಅಲ್ಲಿ, ಅದರಲ್ಲಿ ನಿಮ್ಗೆ ಏನು ಕಾಣ್ತಾ ಇರೋದಂದರೆ, ಅದೊಂದು ಸ್ಪೆಷಲ್ ಟೈಪ್ ಆಫ್ ಪ್ರೋಟೀನ್. ಅದೇನಾಗ್ತಾ ಇದೆ, ಒಂದು ರೊಟೇಟ್ ತೊಗೊಳ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಕೇರ್ಫುಲ್ಲಾಗಿ ಇಲ್ಲಿ ಕಾಣುತ್ತೆ ನಿಮಗೆ. ಫಸ್ಟ್ ಏನು ಬಂತು, ಈ ಫಸ್ಟ್ ಏನಿದೆ ಇಲ್ಲಿ ಬಂದು ಅಟ್ಯಾಚ್ ಆಯಿತಾ, ಇಲ್ಲಿ ಬಂದು ಮಾಲಿಕ್ಯೂಲ್ ಅಟ್ಯಾಚ್ ಆದಮೇಲೆ ಇದೇನಾಗುತ್ತೆ, ಇದು ರೊಟೇಟ್ ಆಗುತ್ತೆ. ರೊಟೇಟ್ ಆಗಿ ಈ ಕಡೆಗೆ ಈ ಮಾಲಿಕ್ಯೂಲ್ನ ಬಿಡ್ತಾ ಇದೆ, ಕಾಣಿಸ್ತಿದೆಯಾ? ಈ ಕಡೆ ಈಗ ಈ ಮಾಲಿಕ್ಯೂಲ್ಸ್ನ ಇದು ರಿಲೀಸ್ ಮಾಡುತ್ತೆ. ಒಂದು ರೊಟೇಷನ್ ತಕ್ಕೊಂಡು ಆ ಮಾಲಿಕ್ಯೂಲ್ಸ್ನ ಆ ಕಡೆ ಒಳಗಡೆ ಬಿಡ್ತು. ಹಾಗೆ ಪ್ರತಿಯೊಂದು ಮಾಲಿಕ್ಯೂಲ್ನು ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳುತ್ತೆ, ಈ ಕಡೆ
ರಿಲೀಸ್ ಮಾಡುತ್ತೆ. ಅದು ಒಂದು ರೌಂಡ್ ರೊಟೇಟ್ ತಿರುಗಬೇಕು, ತಿರುಗಿದ ಮೇಲೆ ಒಳಗೆ ಹೋಗೋದಕ್ಕಾಗೋದಲ್ವ. ಈ ಸೈಡಿಂದ ಇದು ಈ ಸೈಡ್ಗೆ ಹೋಗ್ಬೇಕಂದ್ರೆ ಅದು ತಿರುಗಲೇಬೇಕು, ಹೀಗೆ ಅದು ತಿರುಗಬೇಕು. ಸೊ ಆ ಥರ ಮೂಮೆಂಟ್ನ ತೋರಿಸ್ತಾ ಇರೋವಂಥದ್ದು ಇನ್ನೊಂದು ಎಕ್ಸಾಂಪಲ್ ಇದೆ. ಅದು ಯಾವುದಂದರೆ ಅಕ್ವಾಪೋರಿನ್ಸ್ ಅಂತ ಇದೆ. ಅದು ಅಕ್ವಾಪೋರಿನ್ಸ್ ಏನು ಮಾಡ್ತಾ ಇದೆ, ಇಟ್ ಈಸ್ ಮೇಡ್ ಅಪ್ ಆಫ್ 8 ಡಿಫ್ರೆಂಟ್ ಟೈಪ್ ಆಫ್ ಅಕ್ವಾಪೋರಿನ್ಸ್. ವಾಟರ್ ಮಾಲಿಕ್ಯೂಲ್ ಒಂದು ಕ್ರಿಯೇಟ್ ಆಗುತ್ತೆ, ಅಂದರೆ ವಾಟರ್ ಚಾನಲ್ ಒಂದು ಕ್ರಿಯೇಟ್ ಆಗುತ್ತೆ. ಅದು 8 ಡಿಫ್ರೆಂಟ್ 8 ಬೇರೆ ಬೇರೆ ರೀತಿಯ ಅಕ್ವಾಪೋರಿನ್ಸ್ ಏನಿದೆ ಅದೆಲ್ಲ ಸೇರಿ ಒಂದು ವಾಟರ್ ಚಾನಲ್ನ ಮಾಡುತ್ತೆ. ಅದರಿಂದ ವಾಟರ್ ಈಸಿಯಾಗಿ, ಅಂದರೆ ನೀರು ಈಸಿಯಾಗಿ, ನೀರಿನ ಮಾಲಿಕ್ಯೂಲ್ಗಳು, ವಾಟರ್ ಮಾಲಿಕ್ಯೂಲ್ಗಳು ಈಸಿಯಾಗಿ ಈ ಕಡೆ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಪಾಸ್ ಆಗ್ಬೋದು. ಸೊ ಇದೆರಡು ಪೋರಿನ್ಸ್ ಅಂದರೆ ಏನು, ಪೋರಿನ್ಸ್ ಮತ್ತು ಅಕ್ವಾಪೋರಿನ್ಸ್, ಇದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನೀವೇನು ಕಲ್ತ್ಕೊಂಡ್ರಲ್ಲ, ಇದು ಸಿಂಪಲ್ ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನೊಂದು ಇವತ್ತಿನ ಲಾಸ್ಟ್ ಕಾನ್ಸೆಪ್ಟ್ ನೋಡ್ಬೇಡ, ಪ್ಯಾಸಿವ್ ಸಿಂಪೋರ್ಟ್ ಆ್ಯಂಟಿಪೋರ್ಟ್. ಸೊ ಇಲ್ಲಿ ಪ್ಯಾಸಿವ್ ಸಿಂಪೋರ್ಟ್ ಮತ್ತು ಆ್ಯಂಟಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇನ್ನೂ ಒಂದು ಪ್ರೋಸೆಸ್ ಇದೆ, ಯೂನಿಪೋರ್ಟ್. ಸೊ ಇಲ್ಲಿ 3 ರೀತಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯೂನಿಪೋರ್ಟ್, ಆ್ಯಂಟಿಪೋರ್ಟ್, ಸಿಂಪೋರ್ಟ್. ಪಿಕ್ಚರ್ ನೋಡಿನೇ ಈಸಿಯಾಗಿ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೋದು. ಯೂನಿಪೋರ್ಟಲ್ಲಿ ಏನಾಗ್ತಾ ಇದೆ, ಇಲ್ಲಿ ಯಾವುದೋ ಒಂದು ಮಾಲಿಕ್ಯೂಲ್ ಎ ಅನ್ನೋದು ಪ್ರೆಸೆಂಟ್ ಇದೆ. ಮಾಲಿಕ್ಯೂಲ್ ಎ ಅನ್ನೋದು ಒಂದೇ ಒಂದು ಇದೆಯಲ್ಲ, ಅದು ಒಂದು ಡೈರೆಕ್ಷನಲ್ಲಿ ಇದು ಮೂವ್ ಆಗ್ತಾ ಇದೆ. ಒಂದು ಸಿಂಗಲ್ ಡೈರೆಕ್ಷನಲ್ಲಿ ಮಾಲಿಕ್ಯೂಲ್ ಮೂವ್ ಆಗ್ತಾ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ಯೂನಿಪೋರ್ಟ್ ಅಂತ ಹೇಳ್ತೀವಿ. ಒಂದೇ ಒಂದು ಮಾಲಿಕ್ಯೂಲ್ ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದರೆ ಅದನ್ನು ಯೂನಿಪೋರ್ಟ್ ಅಂತ ಹೇಳ್ತೀವಿ. ಆ್ಯಂಟಿಪೋರ್ಟ್ ಅಂದರೆ ಏನು, ಆ್ಯಂಟಿಪೋರ್ಟ್ ಅಂದರೆ 2 ಮಾಲಿಕ್ಯೂಲ್ ಎ ಮತ್ತು ಮಾಲಿಕ್ಯೂಲ್ ಬಿ, 2 ಮಾಲಿಕ್ಯೂಲ್ ಇದೆ, 2 ಆಪೋಸಿಟ್ ಅದಕ್ಕೆ ಆ್ಯಂಟಿ ಅಂತ ಹೇಳಿ, ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದರೆ ಅದನ್ನು ಆ್ಯಂಟಿಪೋರ್ಟ್ ಅಂತ ಹೇಳ್ತೀವಿ. ಸಿಂಪೋರ್ಟ್ ಅಂದರೆ ಏನು, 2 ಬೇರೆ ಬೇರೆ ಮಾಲಿಕ್ಯೂಲ್, ಎ ಮಾಲಿಕ್ಯೂಲ್ ಒಂದು, ಬಿ ಮಾಲಿಕ್ಯೂಲ್ ಒಂದು, ಬಟ್ ಎರಡೂ ಕೂಡ ಅಟ್ ಅ ಟೈಮ್ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಅದನ್ನು ನಾವೇನಂತೀವಿ, ಸಿಂಪೋರ್ಟ್ ಅಂತ ಹೇಳ್ತೀವಿ. ಸೊ ಯೂನಿಪೋರ್ಟ್ ಅಂದರೆ ಒಂದೇ ಮಾಲಿಕ್ಯೂಲ್ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗೋದು, ಆ್ಯಂಟಿಪೋರ್ಟ್ 2 ಮಾಲಿಕ್ಯೂಲ್ ಆಪೋಸಿಟಲ್ಲಿ ಮೂವ್ ಆಗೋದು, ಸಿಂಪೋರ್ಟ್ ಅಂದರೆ 2 ಮಾಲಿಕ್ಯೂಲ್ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗೋದು. ಸಮ್ ಕ್ಯಾರಿಯರ್ಸ್ ಆರ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಲೋ ಡಿಫ್ಯೂಷನ್ ಓನ್ಲಿ ಇಫ್ 2 ಮಾಲಿಕ್ಯೂಲ್ಸ್ ಮೂವ್ ಟುಗೆದರ್. ಸೊ ಇಲ್ಲಿ ಕಂಡೀಷನ್ಸ್ ಇದೆ, 2 ಮಾಲಿಕ್ಯೂಲ್ ಒಟ್ಟಿಗೆ ಹೋದರೆ ಮಾತ್ರ ಕೆಲವೊಂದು ಪ್ರೋಟೀನ್ ಅದನ್ನು ಅಲೋ ಮಾಡುತ್ತೆ. ಇನ್ ಅ ಸಿಂಪೋರ್ಟ್ ಬೋತ್ ಮಾಲಿಕ್ಯೂಲ್ಸ್ ಕ್ರಾಸ್ ಅ ಮೆಂಬ್ರೇನ್ ಇನ್ ಅ ಸೇಮ್ ಡೈರೆಕ್ಷನ್. ಸೊ ಕೆಲವೊಂದು ಏನಾಗ್ತಿದೆ, ಪ್ರೋಟೀನ್ ಅದಕ್ಕೆ ಕಂಡೀಷನ್ ಇದೆ, 2 ಮಾಲಿಕ್ಯೂಲ್ ನೀನು ಒಟ್ಟಿಗೆ ಹೋಗಬೇಕು, ನೀನು ಹಾಗಾದರೆ ಮಾತ್ರ ಬಿಡ್ತೀನಿ ಅಂತ ಹೇಳುತ್ತೆ. ಸೊ ಆ ಥರ ಕಂಡೀಷನ್ ಇದ್ದರೆ ಅದನ್ನು ಸಿಂಪೋರ್ಟ್ ಅಂತ ಹೇಳ್ತೀವಿ. 2 ಒಟ್ಟಿಗೆ ಮೂವ್ ಆಗಬೇಕು, 2 ಮಾಲಿಕ್ಯೂಲ್ ಇರಲೇಬೇಕು, 2 ಮಾಲಿಕ್ಯೂಲ್ ಒಟ್ಟಿಗೆ ಮೂವ್ ಆಗಬೇಕು. ಇನ್ನೊಂದೇನಿದೆ, ಇನ್ ಆ್ಯನ್ ಆ್ಯಂಟಿಪೋರ್ಟ್ ದೇ ಮೂವ್ ಇನ್ ಆಪೋಸಿಟ್ ಡೈರೆಕ್ಷನ್. ಇಲ್ಲೂ ಕೂಡ 2 ಮಾಲಿಕ್ಯೂಲೇ ಮೂವ್ ಆಗಬೇಕು, ಬಟ್ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಸೊ ಇದು ಸಿಂಪೋರ್ಟ್ ಮತ್ತು ಆ್ಯಂಟಿಪೋರ್ಟ್. ಯೂನಿಪೋರ್ಟಲ್ಲಿ 1 ಮಾಲಿಕ್ಯೂಲ್ 1 ಡೈರೆಕ್ಷನಲ್ಲಿ ಮೂವ್ ಆಗುವಂಥದ್ದು ಯೂನಿಪೋರ್ಟ್. ಸೊ ಇಷ್ಟು ಕಾನ್ಸೆಪ್ಟ್ ಇವತ್ತು ನಾನು ಏನು ಹೇಳ್ಕೊಟ್ಟೆ ಅದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾವಿವತ್ತು ಸಿಂಪಲ್ ಡಿಫ್ಯೂಷನ್ ಅಂದರೆ ಏನು, ಸಿಂಪಲ್ ಡಿಫ್ಯೂಷನಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಅದಕ್ಕೆ ಎನರ್ಜಿ ಬೇಕಾ ಬೇಡವಾ ಅದೆಲ್ಲ ತಿಳ್ಕೊಂಡ್ವಿ. ಅದೆಲ್ಲ ಕಂಡೀಷನ್ ಏನಿದೆ, ಅದರ ಫ್ಯಾಕ್ಟರ್ಸ್ ಯಾವುದು ಅಫೆಕ್ಟ್ ಮಾಡ್ತಾ ಇದೆ ಅದನ್ನು ಕಲ್ತ್ಕೊಂಡ್ವಿ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂದರೆ ಏನು ಮತ್ತು ಅದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ, ಹೇಗಾಗ್ತಾ ಇದೆ, ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇದೆ ಫೆಸಿಲಿಟೇಟೆಡ್ ಡಿಫ್ಯೂಷನ್, ಅದನ್ನು ಕಲ್ತ್ಕೊಂಡ್ವಿ. ಪೋರಿನ್ಸ್ ಅಂದರೆ ಏನು, ಅಕ್ವಾಪೋರಿನ್ಸ್ ಅಂದರೆ ಏನು, ಹಾಗೆ ಈ ಸಿಂಪೋರ್ಟ್, ಆ್ಯಂಟಿಪೋರ್ಟ್, ಯೂನಿಪೋರ್ಟ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ನೋಡಿ, ಇಷ್ಟು 2 ಪೇಜಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಮೇಯ್ನಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಅರ್ಥನೇ ಮಾಡ್ಕೊಳ್ದೆ ಸುಮ್ಮನೆ ಬೈ ಹಾರ್ಟ್ ಮಾಡ್ತೀನಿ ಅಂತಂದರೆ ನಿಮಗೆ ನೆನಪು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಈಗ ನಿಮ್ಗೇನು ಅರ್ಥ ಆಗಿದೆಯಲ್ಲ, ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು, ಓನಾಗೆ ನೀವು ಬರಿಬೋದು. ಪಾಯಿಂಟ್ ವೈಸ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ನೀವು ಪಾಯಿಂಟ್ ವೈಸ್ ಬರಿತಾ ಹೋಗಿ ನಿಮ್ಮದೇ ಒಂದು ನೋಟ್ಸ್ನ ಮಾಡಿ. ಇಲ್ಲ ಅಂತಂದರೆ ನನ್ನ ನೋಟ್ಸ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಆ ನೋಟ್ಸ್ನ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಇವತ್ತಿಗೆ ಇಷ್ಟು ಸಾಕು ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.